ಈ ಭಾನುವಾರ ಚರ್ಚ್ ಪ್ಲಾಂಟಿಂಗ್ ಸಂಡೇ ಎಂದು ಕರೆಯಲ್ಪಡುತ್ತದೆ. UBM ಚರ್ಚ್ ಮುಂಬೈ ನಡೆಸುವ ಈ ವರ್ಚುವಲ್ ಸಂಡೇ ಸರ್ವಿಸ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ನಾವೀಗ ನಮ್ಮ ದೇವರನ್ನು ಆರಾಧಿಸೋಣ, ಆರಂಭ ಮಾಡೋಣ. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರು. ನಮ್ಮ ಆರಾಧನೆಯ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ದೇವರ ನಾಮದಲ್ಲಿ ಆಗಲಿ. ಆಮೆನ್. ನಾವೀಗ ಕನ್ನಡ ಸಂಗೀತಗಳಲ್ಲಿ 326ನೇ ಕನ್ನಡ ಸಂಗೀತದ 1 ಮತ್ತು 6ನೇ ಚರಣಗಳನ್ನು ಸಂಗೀತ ಮಾಡೋಣ. ಕನ್ನಡ ಹಿಮ್ ನಂಬರ್ 326, ಸ್ಟಾನ್ಸಸ್ 1 and 6, MT 47. ಕೊಂಡಾಡಿರೆಲ್ಲ ನಮ್ಮ ಕರ್ತನನ್ನು, ಸಂತೋಷದಿಂದ ಗೀತವನ್ನು ಹಾಡಿ, ಸಂಸ್ತುತಿ ಪ್ರಾರ್ಥನಾದಿ ಯಜ್ಞ ಮಾಡಿ ಕೊಂಡಾಡಿರೆಲ್ಲ. ನಾವೀಗ ದೇವಸ್ತುತಿಯನ್ನು ಮಾಡೋಣ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವ ಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆದ ಸಭೆಯವರೇ, ಬನ್ನಿರಿ. ನಮ್ಮ ನಿರ್ಮಾಣಿಕನು, ನಮ್ಮ ರಕ್ಷಣೆ ನಿಮಿತ್ತ ತನ್ನ ಒಬ್ಬನೇ ಮಗನನ್ನು ದಾನ ಮಾಡಿದ ಪರಮ ಪವಿತ್ರನು, ಸರ್ವ ಸ್ತುತಿಪಾತ್ರನೂ ಆಗಿರುವ ದೇವರನ್ನು ಭಯ ಭಕ್ತಿಯಿಂದ ಆರಾಧಿಸೋಣ. ಅಪಾರ ಪ್ರೀತಿಯುಳ್ಳ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ಸ್ತುತಿಸಿ ಘನಪಡಿಸೋಣ. ದೇವರಾದ ಯೆಹೋವ, ನೀನು ಮಹೋನ್ನತನು, ಪರಿಶುದ್ಧನು, ಸದಾ ಜೀವಿಸುವಾತನು. ನಿನಗೆ ಮಹಿಮೆಯಾಗಲಿ. ಸ್ತೋತ್ರ ಸಿಂಹಾಸನದಲ್ಲಿರುವಾತನು, ಸರ್ವ ಸ್ತುತಿ ಪಾತ್ರನು, ನಮ್ಮ ಪ್ರೀತಿಯ ತಂದೆಯೂ ದೇವರೂ ಆಗಿರುವಾತನೇ, ನಿನಗೆ ಮಹಿಮೆಯಾಗಲಿ. ಯೇಸು ಕ್ರಿಸ್ತನೇ, ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿರುವಾತನೇ, ನೀನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಸಾಕಾರವು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದಿ. ನಮ್ಮ ಪಾಪ ವಿಶುದ್ಧಿ ಮಾಡಿದ ನಮ್ಮ ರಕ್ಷಕನೇ, ನಮ್ಮ ಮಹಾಯಾಜಕನೇ, ನಿನಗೆ ಮಹಿಮೆಯಾಗಲಿ. ಪವಿತ್ರ ಆತ್ಮನೇ, ನಮ್ಮ ದೈನಂದಿನ ಬದುಕಿನಲ್ಲಿ ಸತ್ಯದ ಸಹಾಯಕನೇ, ನಿನಗೆ ಮಹಿಮೆಯಾಗಲಿ. ತಂದೆ, ಮಗ, ಪವಿತ್ರಾತ್ಮನಾಗಿರುವ ದೇವರೇ, ನಮ್ಮ ಆರಾಧನೆ, ಸ್ತೋತ್ರ ನಿನಗೆ ಮಹಿಮೆಯನ್ನುಂಟು ಮಾಡಲಿ. ಆಮೇನ್. ದೇವರ ಪವಿತ್ರ ಸನ್ನಿಧಿಯಲ್ಲಿ ನಾವು ತಗ್ಗಿಸಿಕೊಳ್ಳೋಣ. ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಅರಿಕೆ ಮಾಡೋಣ.
ಅತ್ಯಂತ ಕರುಣೆಯುಳ್ಳ ತಂದೆಯೇ, ನಿನ್ನ ರಾಜ್ಯವು ಈ ಲೋಕದಲ್ಲಿ ವಿಸ್ತರಿಸುವಂತೆ ನಾವು ಮಾಡತಕ್ಕ ಕಾರ್ಯವನ್ನು ಸರಿಯಾಗಿ ಮಾಡಿಲ್ಲವೆಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ. ನಿನ್ನ ಸತ್ಯ ಸುವಾರ್ತೆಯನ್ನು ಪ್ರಸರಣೆ ಮಾಡುವಲ್ಲಿ ಅನೇಕ ವೇಳೆ ಹಿಂದೆ ಬಿದ್ದೆವು. ಸಾಕ್ಷಿ ಹೇಳುವಲ್ಲಿ, ಪ್ರಾರ್ಥನೆ ಮಾಡುವಲ್ಲಿ, ಮಾದರಿಯಾಗುವಲ್ಲಿ ನಾವು ಎಷ್ಟೋ ವೇಳೆ ಅಲಕ್ಷ್ಯ ಭಾವ ತೋರಿದೆವು. ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಿನ್ನ ಮಹಿಮೆಗಾಗಿ ನಾವು ಹೆಚ್ಚು ಆಸಕ್ತರಾಗಿರುವಂತೆ ಮಾಡು ಕರ್ತನೆ. ಕರ್ತನೆ, ನಾವು ಪಾಪಿಗಳು, ನಮ್ಮನ್ನು ಕರುಣಿಸು. ಕರ್ತನೆ, ನಾವು ಪಾಪಿಗಳು, ನಮ್ಮನ್ನು ಕರುಣಿಸು. ಆಮೆನ್. ಮನಪೂರ್ವಕವಾದ ಪಶ್ಚಾತ್ತಾಪದಿಂದಲೂ ನಿಜವಾದ ನಂಬಿಕೆಯಿಂದಲೂ ತನ್ನ ಕಡೆಗೆ ತಿರುಗಿಕೊಳ್ಳುವವರಿಗೆ ತನ್ನ ಮಹಾಕರುಣೆಯಿಂದ ಪಾಪ ಕ್ಷಮೆಯನ್ನು ವಾಗ್ದಾನ ಮಾಡಿರುವ ಸರ್ವಶಕ್ತನಾದ ನಮ್ಮ ಪರಲೋಕದ ತಂದೆಯು ನಿಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮ ಪಾಪಗಳನ್ನು ಕ್ಷಮಿಸಿ ಅವುಗಳಿಂದ ನಿಮ್ಮನ್ನು ವಿಮೋಚಿಸಿ ಎಲ್ಲ ಒಳ್ಳೆತನದಲ್ಲಿ ನಿಮ್ಮನ್ನು ದೃಢಪಡಿಸಿ ಬಲಗೊಳಿಸಿ ನಿತ್ಯ ಜೀವಕ್ಕೆ ಮುಟ್ಟಿಸಲಿ. ಆಮೇನ್. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ಕ್ರಿಸ್ತನಲ್ಲಿ ನಮ್ಮ ತಂದೆಯೇ, ನಾವು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂತೆ ನಿನ್ನ ಪವಿತ್ರಾತ್ಮನ ಪ್ರೇರಣೆಗಾಗಿ ನಾವು ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ನಿನ್ನ ಸಭೆಯ ಅಂಗಗಳಾಗುವುದಕ್ಕಾಗಿ ನೀನು ನಮ್ಮನ್ನು ಕರೆದಿದ್ದಿ. ನಿನ್ನ ಸಭೆ ಎಂಬ ಕಟ್ಟಡಕ್ಕೆ ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ನಾವು ನಿನ್ನ ಜೊತೆ ಕೆಲಸದವರು, ದೇವರ ಹೊಲವು, ದೇವರ ಕಟ್ಟಡವು ಆಗಿರುವುದಕ್ಕಾಗಿ ನಿನಗೆ ಉಪಕಾರ ಸ್ತುತಿಯನ್ನು ಸಲ್ಲಿಸುತ್ತೇವೆ. ನಿನ್ನ ಕೃಪೆ, ಕ್ಷಮೆ, ಪ್ರೀತಿ, ಎಲ್ಲ ದಿವ್ಯಾಶೀರ್ವಾದಗಳನ್ನು ನೆನೆಸಿ ಕೃತಜ್ಞತೆಯ ಹೃದಯದಿಂದ ನಿನ್ನನ್ನು ಮನಪೂರ್ವಕ ಸ್ತುತಿಸಿ ಕೊಂಡಾಡುತ್ತೇವೆ. ನಮ್ಮ ತಂದೆಯೇ, ಆಮೆನ್. ನಾವೀಗ ಒಟ್ಟಾಗಿ ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಅರಿಕೆ ಮಾಡೋಣ. ಲೆಟ್ ಅಸ್ ಸೇ ಅಪೋಸ್ಟಲ್ಸ್ ಕ್ರೀಡ್ ಆಲ್ ಟುಗೆದರ್. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಹಾಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೇ ದಿನದಲ್ಲಿ ಸತ್ತರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನೂ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೆನ್. ಇಂದಿಗೆ ನೇಮಕವಾದ ಮತ್ತು ನಮ್ಮ ಧ್ಯಾನಕ್ಕೆ ಕೊಡಲ್ಪಟ್ಟಿರುವ ಸತ್ಯವೇದ ಪಾರಾಯಣವು ಹೊಸ ಒಡಂಬಡಿಕೆಯಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 3ನೇ ಅಧ್ಯಾಯ 5ರಿಂದ 13 ವಚನಗಳನ್ನು ಓದಿಕೊಳ್ಳೋಣ. ಫಸ್ಟ್ ಎಪಿಸಲ್ ಟು ದ ಕೊರಿಂಥಿಯನ್ಸ್ ಚಾಪ್ಟರ್ 3 ವರ್ಸಸ್ ಫ್ರಮ್ 5 to 13. ದೇವರ ವಾಕ್ಯವನ್ನು ಓದಿ ಕೇಳೋಣ. ಹಾಗಾದರೆ ಅಪೊಲ್ಲೋಸನು ಏನು,
ಪೌಲನು ಏನು, ಅವರು ಸೇವಕರು, ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವವರಾದಿರಿ. ಕರ್ತನು ಒಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ನಾನು ಸಸ್ಯವನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಹೊಯ್ದನು, ಅದನ್ನು ಬೆಳೆಸುತ್ತಾ ಬಂದವನು ದೇವರು. ಹೀಗಿರಲಾಗಿ ನೆಡುವವನಾಗಲಿ ನೀರು ಹೊಯ್ಯುವವನಾಗಲಿ ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ವಿಶೇಷವಾದವನು. ನೆಡುವವನು ನೀರು ಹೊಯ್ಯುವವನು ಒಂದೇ ಆಗಿದ್ದಾರೆ. ಆದರೂ ಪ್ರತಿಯೊಬ್ಬನಿಗೆ ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಕೂಲಿಯು ದೊರೆಯುವುದು. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರ ಕಟ್ಟಡವೂ ಆಗಿದ್ದೀರಿ. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದೆನು. ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂತಾದೋ ಆ ಬೆಂಕಿ ಶೋಧಿಸುವುದು ಎಂಬುದೇ. This morning we have in our midst Pastor Daniel D. Chindwal. Pastor Daniel Chindwal is a member of the CSI Church and he hails from Davanagere. He completed his MA in Sociology and also his Technical Studies. He holds a diploma in Christian Studies. In spite of all these achievements, when God called him to serve, he willingly accepted the call and serves as an evangelist. Pastor Daniel is a gifted singer and God has been using him mightily in his vineyard. He worked as a Jesus Film coordinator in India Campus Crusade for 33 years. He has conducted several pastors and partners meetings for the Jesus Film Ministry all over Karnataka. He has also given his voice in the Jesus Film, which was translated into Kannada language. Added to the above, Pastor Daniel is a sought-after translator in various crusade and gospel meetings as he translates from English to Kannada. He has also been instrumental in organizing several crusades and gospel meetings in Karnataka. Pastor Daniel is also a trainer in church planting ministry. On behalf of the UBM Church Council, we would like to thank Pastor Daniel Chindwal for accepting our invitation to share the Word of God this morning. Thank you, Pastor. Now the praise and worshipನ ನಂತರ ಪಾಸ್ಟರ್ ಡ್ಯಾನಿಯಲ್ ಚಿಂದ್ವಾಲ್ ರವರು ದೇವರ ವಾಕ್ಯ ಸಂದೇಶವನ್ನು ನೀಡಲಿರುವರು. ಥೀಮ್ ಎ ಕಾಲ್ ಟು ಲೇ ಎ ಫೌಂಡೇಶನ್. ನೌ ದ ಪ್ರೇಸ್ ಆ್ಯಂಡ್ ದ ವರ್ಷಿಪ್. ಈ ಸುಂದರ ದಿನಕ್ಕಾಗಿ ದೇವರಿಗೆ ಸ್ತೋತ್ರ. ಹಗಲು ರಾತ್ರಿ ಆತನು ನಮ್ಮನ್ನು ಕಣ್ಣುರೆಪ್ಪೆಯಂತ ಕಾಪಾಡುತ್ತಾನೆ. ಆತನ ಆಶೀರ್ವಾದಗಳು ಅನೇಕ. ಇದನ್ನು ನೆನೆದು ಆತನನ್ನು ಆರಾಧಿಸೋಣ. ಪ್ರಕಟಣೆ 4:11 ಈ ರೀತಿ ಬರೆಯಲ್ಪಟ್ಟಿದೆ: ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಎಲ್ಲವೂ ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗಾಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಅತ್ಯುನ್ನತವಾದ
ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನಿನ್ನೆಷ್ಟಾಗಿ ಪ್ರೀತಿಸಿದೆ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನಿನ್ನೆಷ್ಟಾಗಿ ಪ್ರೀತಿಸಿದೆ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ಮಾನವ ರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನ್ನು ಎಷ್ಟಾಗಿ ಹಸಿದು ಬಾಯಾರಿ ನನ್ಗಾಗಿ ತಾಳಿಕೊಂಡೆ. ಮಾನವ ರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನ್ನು ಎಷ್ಟಾಗಿ ಹಸಿದು ಬಾಯಾರಿ ನನ್ಗಾಗಿ ತಾಳಿಕೊಂಡೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನಿನ್ನೆಷ್ಟಾಗಿ ಪ್ರೀತಿಸಿದೆ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನಿನ್ನೆಷ್ಟಾಗಿ ಪ್ರೀತಿಸಿದೆ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ತುಜೆಯ ಮೇಲ್ ನನಗಾಗಿ ಸ್ವಪ್ರಾಣವನರ್ಪಿಸಿದೆ. ಕಡು ಪಾಪಿ ನಾನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದೆ. ತುಜೆಯ ಮೇಲ್ ನನಗಾಗಿ ಸ್ವಪ್ರಾಣವನರ್ಪಿಸಿದೆ. ಕಡು ಪಾಪಿ ನಾನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನಿನ್ನೆಷ್ಟಾಗಿ ಪ್ರೀತಿಸಿದೆ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನಿನ್ನೆಷ್ಟಾಗಿ ಪ್ರೀತಿಸಿದೆ, ನಿನ್ನನ್ನೇ ಸೇವಿಸುವೆ. ನಿನ್ನನ್ನೇ ಸೇವಿಸುವೆ. ನಿನ್ನನ್ನೇ ಸೇವಿಸುವೆ. ಆತನ ಪ್ರೀತಿಗಾಗಿ ಆತನನ್ನು ಎಷ್ಟೋ ಸ್ತುತಿಸಿದರೂ ಅಲ್ಪವೇ. ನಮಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ಟ ದೇವರನ್ನು ಮತ್ತೊಂದು ರಾಗದಿಂದ ಸ್ತುತಿಸೋಣ. ಪ್ರಕಟಣೆ 5:12 ಈ ರೀತಿ ಬರೆಯಲ್ಪಟ್ಟಿದೆ: ವಧಿತನಾದ ಕುರಿಯದಾತನು ಪ್ರಭಾವ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು. ರಕ್ತದಿಂದ ನನ್ನ ಶುದ್ಧಿಸಿರಿ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿರಿ. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿರಿ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿರಿ. ಯೇಸು ರಾಜನೇ ಹಲ್ಲೆಲೂಯಾ.
ರಾಜಾನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. ಹಾಲೆಲೂಯಾ, 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 ಹಾಲೆಲೂಯಾ. ನಿನ್ನ ಆತ್ಮದಿಂದ ನನ್ನ ಬಲಗೊಳಿಸಿದಿ, ನಿನ್ನ ಜೀವದಿಂದ ನನ್ನ ಜಯಗೊಳಿಸಿದಿ. ನಿನ್ನ ಆತ್ಮದಿಂದ ನನ್ನ ಬಲಗೊಳಿಸಿದಿ, ನಿನ್ನ ಜೀವದಿಂದ ನನ್ನ ಜಯಗೊಳಿಸಿದಿ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನೇ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನೇ. ನಿನ್ನ ಕೃಪೆಯಿಂದ ನನ್ನ ಆದುಕೊಂಡಿ, ನಿನ್ನ ವಾಕ್ಯದಿಂದ ನನ್ನ ಸಂತೈಸುತ್ತಿ. ನಿನ್ನ ಕೃಪೆಯಿಂದ ನನ್ನ ಆದುಕೊಂಡಿ, ನಿನ್ನ ವಾಕ್ಯದಿಂದ ನನ್ನ ಸಂತೈಸುತ್ತಿ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಮಹಾಕೃಪಾ ಆಶೀರ್ವಾದದಿಂದ ಈ ಪರಿಶುದ್ಧವಾದ ಆರಾಧನೆಯಲ್ಲಿ ನಾವೆಲ್ಲರೂ ಆನ್ಲೈನ್ ಮೂಲಕವಾಗಿ ಒಟ್ಟಾಗಿ ಸೇರಿ ಬರುವಂತೆ, ಆತನನ್ನು ಸ್ತುತಿಸುವಂತೆ, ಕೊಂಡಾಡುವಂತೆ, ಘನಪಡಿಸುವಂತೆ ಆತನ ಕೊಟ್ಟಂಥ ಈ ಅಮೂಲ್ಯವಾದ ಸಮಯಕ್ಕಾಗಿ ನಾನು ಆತನಿಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಪ್ರೀತಿಯ ಮುಂಬೈ ಮಹಾನಗರದ ಯುನೈಟೆಡ್ ಬಾಷಲ್ ಮಿಷನ್ ಸಭೆಯ ಎಲ್ಲ ಸಭೆಯ ಸದಸ್ಯರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ವಂದಿಸುವನಾಗಿದ್ದೇನೆ. ವಿಶೇಷವಾಗಿ ನಿಮ್ಮ ಸಭೆಯಲ್ಲಿ ಆಚರಿಸ್ತಾ ಇರುವಂಥ ಚರ್ಚ್ ಪ್ಲಾಂಟಿಂಗ್ ಸಂಡೇ, ಈ ಒಂದು ಆರಾಧನೆಯಲ್ಲಿ ದೇವರ ವಾಕ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಶ್ರೇಷ್ಠ ಸೌಭಾಗ್ಯವನ್ನು ಅನುಗ್ರಹಿಸಿದಂಥ ತಂದೆ ದೇವರಿಗೆ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ಅದೇ ಸಮಯದಲ್ಲಿ ನಮ್ಮ ಆತ್ಮೀಯರು, ದೈವ ಸೇವಕರು ಆದಂಥ ರೆವರೆಂಡ್ ಸ್ಯಾಮ್ಸನ್ ಬಲ್ಮಿ ಅಯ್ಯನವರಿಗೂ ಮತ್ತು ವಿಶೇಷವಾಗಿ ಯುನೈಟೆಡ್ ಬಾಷಲ್ ಮಿಷನ್ ಸಭೆಯ ಎಲ್ಲ ಆಫೀಸ್ ಬೇರರ್ಸ್ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುವನಾಗಿದ್ದೇನೆ. ಪ್ರಿಯರೇ, ಈ ದಿನಮಾನಗಳಲ್ಲಿ ನಾವು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೇವೆ. ಮುಂಬೈ ಪಟ್ಟಣ ಅದಕ್ಕೆ ಹೊರತಾಗಿಲ್ಲ. ಮುಂಬೈ ಪಟ್ಟಣ, ಮಹಾರಾಷ್ಟ್ರದ ಅನೇಕ ಜಿಲ್ಲೆಗಳು ಕೋವಿಡ್-19 ತತ್ತರಿಸಿ ಹೋಗಿವೆ. ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ಕೋವಿಡ್-19
ವ್ಯಾಪಿಸಿಕೊಂಡು ಜನರನ್ನು ಸಂಕಷ್ಟಕ್ಕೀಡು ಮಾಡಿದೆ. ಅದರ ಮಧ್ಯದಲ್ಲಿಯೂ ಕೂಡ ನಮ್ಮನ್ನು ಉಂಟು ಮಾಡಿದಂಥ ದೇವರು, ಪ್ರೀತಿಸಿದಂಥ ದೇವರು, ರಕ್ಷಿಸಿದಂಥ ದೇವರು ನಮ್ಮ ಜೊತೆಗಿದ್ದು ಬಲಪಡಿಸಿ ಆರೋಗ್ಯವನ್ನು ಕೊಟ್ಟು ದಿನದಿಂದ ದಿನಕ್ಕೆ ಕೃಪೆಯಿಂದ ಕೃಪೆಗೆ ಆತ ನಡೆಸ್ತಾ ಇದ್ದಾನೆ. ಆತ ನಂಬಿಕೆ ಸ್ತೋತ್ರವಾಗಲಿ. ವಿಶೇಷವಾಗಿ ನಾವು ಈ ಕೋವಿಡ್-19ನಲ್ಲಿ ಸಿಲುಕಿಕೊಂಡಂಥ ಎಲ್ಲ ಜನರಿಗಾಗಿ ಪ್ರಾರ್ಥಿಸುವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ಮುಂಬೈ ಪಟ್ಟಣಕ್ಕಾಗಿ, ಮಹಾರಾಷ್ಟ್ರಕ್ಕಾಗಿ, ಸರ್ಕಾರಕ್ಕಾಗಿ, ಆಡಳಿತ ವರ್ಗದವರಿಗಾಗಿ ಕೂಡ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಆದಷ್ಟು ಬೇಗನೆ ತಿಳಿಯಾಗಲಿ, ನಾರ್ಮಲ್ಗೆ ಬರಲಿ ಮತ್ತು ನಾವೆಲ್ಲರೂ ಮೊದಲನೇ ಹಾಗೆ ಸಭೆಯಾಗಿ ಒಟ್ಟಾಗಿ ಸೇರಿ ಬಂದು ಕರ್ತನನ್ನು ಸ್ತುತಿಸುವಂತೆ, ಘನಪಡಿಸುವಂತೆ ಆತ ನಮಗೆ ಸ್ತೋತ್ರ ಹೇಳುತ್ತಾ ನಾವೆಲ್ಲರೂ ಅನ್ಯೋನ್ಯವಾಗಿ ಆತನನ್ನು ಭುಜಿಸುವಂಥ ಶ್ರೇಷ್ಠ ಸೌಭಾಗ್ಯಕ್ಕೆ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿ ವಿಶೇಷವಾಗಿ ಪ್ರೀತಿ ಮಾಡುತ್ತಾ ಬಂದ ಸರ್ವಶಕ್ತ ತಂದೆಯಾದ ದೇವರೇ, ಈ ಸುಂದರವಾದಂಥ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ದೇವ, ನಿನ್ನ ಪ್ರಸನ್ನತೆಯಲ್ಲಿ ಸೇರಿ ಬಂದಿದ್ದೇವೆ. ನಿನ್ನ ವಾಕ್ಯದೊಂದಿಗೆ ನಮ್ಮೊಟ್ಟಿಗೆ ಮಾತನಾಡು. ಈ ಯುನೈಟೆಡ್ ಭಾಷಲ್ ಮಿಷನ್ ಸಭೆಗಳನ್ನು ನೀನು ಆಶೀರ್ವದಿಸು. ದೊಡ್ಡ ಒಂದು ಉದ್ದೇಶ ಕೊಟ್ಟಿದ್ದಿ. ಸಭಾ ಸ್ಥಾಪನಾ ಭಾನುವಾರವನ್ನು ಅವರು ನೆನಪು ಮಾಡಿಕೊಳ್ಳುವಂತೆ, ಆರಾಧನೆ ಮಾಡುವಂತೆ, ಹೌದು, ಸಭೆಗೆ ಶಿರಸ್ಸಾದಂಥ ನಿನ್ನನ್ನು ನೆನಪು ಮಾಡಿಕೊಂಡು ಸಭೆಯನ್ನು ಸ್ಥಾಪಿಸುವಂಥ ಶ್ರೇಷ್ಠ ಸೌಭಾಗ್ಯಕ್ಕೆ ನೀನು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ. ಈ ಆರಾಧನೆ ಮೂಲಕ ಘನಮಾನ ಮಹಿಮೆ ನಿನಗುಂಟಾಗಲಿ. ಈ ಸಂದೇಶವನ್ನು ಆಶೀರ್ವದಿಸು. ಮಾತನಾಡು ನಾನಲ್ಲ ಸ್ವಾಮಿ, ನೀನು ಮಾತನಾಡು. ನಮ್ಮನ್ನು ಉತ್ತೇಜಿಸು, ಬಲಪಡಿಸು, ನಿನ್ನ ಆತ್ಮನ ತುಂಬಿಸು. ಮಹಿಮೆ ನಿನಗುಂಟಾಗಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೀತಿಯುಳ್ಳ ಸಭೆಯವರೇ, ಈ ಹೊತ್ತಿನ ನಮ್ಮ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಹೊಸ ಒಡಂಬಡಿಕೆಯಲ್ಲಿ ಶ್ರೀ ಪೌಲನು ಕೊರಿಂಥದವರೆಗೆ ಬರೆದ ಮೊದಲನೇ ಪತ್ರಕ್ಕೆ 3ನೇ ಅಧ್ಯಾಯ 5ನೇ ವಚನದಿಂದ 13ನೇ ವಚನದವರೆಗೆ ಬರೆದಿರುವ ದೇವರ ವಾಕ್ಯ. ಅಲ್ಲಿ ಹೀಗೆ ಬರೆದಿದೆ: ಸುವಾರ್ತೆಯನ್ನು ಸಾರುವವರು ದೇವರ ಕೈಯಲ್ಲಿ ಬರೀ ಸಾಧನಗಳಷ್ಟೇ, ಕಾರ್ಯಕರ್ತನು ದೇವರೇ. ಹಾಗಾದರೆ ಅಪೊಲೋಸನು ಏನು, ಪೌಲನು ಏನು? ಅವರು ಸೇವಕರು. ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವರಾದಿರಿ. ಕರ್ತನು ಒಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ನಾನು ಸಸಿಯನ್ನು ನೆಟ್ಟೆನು, ಅಪೊಲೋಸನು ನೀರಿ ಹೊಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. ಹೀಗಿರಲಾಗಿ ನೆಡುವವನಾಗಲಿ ನೀರು ಹೊಯ್ಯುವವನಾಗಲಿ ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ವಿಶೇಷವಾದವನು. ನೆಡುವವನು ನೀರು ಹೊಯ್ಯುವವನು ಒಂದೇ ಆಗಿದ್ದಾರೆ. ಆದರೂ ಪ್ರತಿಯೊಬ್ಬನಿಗೆ ಅವನವನ ಕಷ್ಟಕ್ಕೆ ತಕ್ಕ ಕೂಲಿಯು ದೊರೆಯುವುದು. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀರಿ. ಕರ್ತನಲ್ಲಿ ನನ್ನ ಪ್ರೀತಿಯುಳ್ಳ ದೈವ ಜನರೇ, ಈ ಒಂದು ಪರಿಶುದ್ಧವಾದ ದಿನದಲ್ಲಿ ನಮ್ಮ ಮುಂದೆ ಇರತಕ್ಕಂಥ ಒಂದು ಧ್ಯೇಯ, ಒಂದು ಥೀಮ್ ಏನಪ್ಪ ಅಂತ ಹೇಳಿದ್ರೆ, ಎ ಕಾಲ್ ಟು ಲೇ ಫೌಂಡೇಶನ್. ಅಡಿಪಾಯ ಹಾಕುವುದಕ್ಕಾಗಿ ಕರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಪತ್ರಿಕೆಯನ್ನು ಬರೆದಂಥ ಭಕ್ತನಾದಂಥ ಪೌಲನು ಕೊರಿಂಥದವರೆಗೆ 2 ಪತ್ರಗಳನ್ನು ಬರೀತಾ ಇದ್ದಾನೆ. ಈಗಾಗಲೇ ಪೌಲನು ಹಾಗೂ ಆತನ ಸಂಗಡಿಗರು ಕೊರಿಂಥ ಪಟ್ಟಣದಲ್ಲಿ ಸೇವೆ ಮಾಡಿದ್ದಾರೆ. ಜನರು ಕ್ರಿಸ್ತನನ್ನು ಕಂಡುಕೊಂಡಿದ್ದಾರೆ, ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆಯುತ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಪೌಲನು ಇತರ ಸ್ಥಳಗಳಿಗೆ ಹೋಗಿ ಆತನ ಸೇವೆ ಮಾಡ್ತಾ ಇದ್ದಾನೆ. ಹೀಗೆ ಆತನ ಸೇವೆಯಲ್ಲಿರುವಾಗ ಕೊರಿಂಥದ ಸಭೆಯಲ್ಲಿ ಆತನಿಗೆ ವಿಷಯ ತಿಳಿದು ಬರ್ತದೆ. ಸಭೆಯಲ್ಲಿ ಅನೇಕ ಭಿನ್ನಾಭಿಪ್ರಾಯಗಳು ಬಂದಿವೆ ಎಂಬುದಾಗಿ, ಮಾತ್ರವಲ್ಲ ಅನೇಕ ಗೊಂದಲಗಳು ಅಲ್ಲಿ ಕಾಣಿಸಿಕೊಂಡಿವೆ ಎಂಬುದಾಗಿ ಆತನು ಕೇಳಲ್ಪಟ್ಟನು. ಹೇಗೆ, ಯಾಕೆ ಈ ಗೊಂದಲಗಳು ಎಂಬುದಾಗಿ ನೋಡುವಾಗ ನಾವು ಚೆನ್ನಾಗಿ ಓದಿದ್ದೇವೆ ಅಂತಂದರೆ, ಅವರಿಗೆ ಮದುವೆ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದೆ, ಊಟದ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದೆ, ಕರ್ತನ ಮೇಜಿನ ವಿಷಯದಲ್ಲಿ, ಭೋಜನದ ವಿಷಯದಲ್ಲಿ ಅವರಿಗೆ ಭಿನ್ನಾಭಿಪ್ರಾಯಗಳು ಬಂದಿದೆ. ಅಲ್ಲದೆ ಪೌಲನೇ ತಾನೇ ಹೇಳುವ ಹಾಗೆ, ನಾನು ಅಪೊಲೋಸನವನು, ನಾನು ಪೌಲನವನು, ನಾನು ಕೇಫನವನು, ನಾನು ಕ್ರಿಸ್ತನವನು ಎಂಬುದಾಗಿ ಅವರಲ್ಲಿ ಹೇಳುತ್ತಾ ಇರುವುದನ್ನು ಆತನು ಕೇಳಿಸಿಕೊಂಡಿದ್ದಾನೆ. ಕ್ರಿಸ್ತನು ವಿಭಾಗವಾಗಿದ್ದವನು ಎಂಬುದಾಗಿ ಅವರಿಗೆ ಪ್ರಶ್ನೆ ಮಾಡ್ತಾನೆ. ಕೊರಿಂಥದವರು ಬೇರೆ ಬೇರೆ ಬೋಧಕರುಗಳನ್ನು ಅನುಸರಿಸಿದ್ದರಿಂದ ಅವರಲ್ಲಿ ಭೇದ ಉಂಟಾಗಿರುವುದನ್ನು
ನಾವಿಲ್ಲಿ ನೋಡುತ್ತಾ ಇದ್ದೇವೆ. ನನ್ನ ಪ್ರೀತಿಯ ದೇವ ಜನರೇ, ಜನರ ಮಧ್ಯದಲ್ಲಿ ವಿಭಿನ್ನಗಳಿದ್ದಾಗ ಈ ವಾಕ್ಯ ಭಾಗ ನಮಗೆ ಮಾತ್ರವಲ್ಲ, ಈ ಕೊರಿಂಥ ಸಭೆಗೆ ಬಂದಿದೆ. ದೇವರು ಪೌಲನ ಮೂಲಕವಾಗಿ ಈ ವಾಕ್ಯಗಳನ್ನು ಕೊರಿಂಥ ಸಭೆಗೆ ಕೊಟ್ಟಿದ್ದಾನೆ. ಇಂದಿನ ದಿನಮಾನಗಳಲ್ಲಿ ಕೂಡ ನಮ್ಮ ಸಭೆಗಳಲ್ಲಿ ಕೂಡ ಜನರಲ್ಲಿ ವಿವಿಧ ಭಿನ್ನಾಭಿಪ್ರಾಯಗಳು ಇವೆ. ಮಾತ್ರವಲ್ಲ, ಇಂಥ ಸಮಯದಲ್ಲಿ ಈ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡುವಂಥದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಪೌಲನು ಯಾರು? ವಚನ 5ರಲ್ಲಿ ನಾವು ನೋಡ್ತೇವೆ. ಪೌಲನು ಯಾರು? ಅಪೊಲ್ಲೋಸನು ಯಾರು? ಇವರು ದೇವರ ಸೇವಕರು, ದೇವರಿಂದ ಆತನ ಸೇವೆಗೆ ನೇಮಿಸಲ್ಪಟ್ಟಂಥವರು, ದೇವರು ಕೊಟ್ಟ ಕೆಲಸವನ್ನು ಮಾಡುವಂಥವರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 5ನೇ ವಚನದಲ್ಲಿ ಹೇಳ್ತದೆ, ಪೌಲನು ಏನು, ಅಪೊಲ್ಲೋಸನು ಏನು? ಅವರು ಸೇವಕರು, ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವರಾದಿರಿ. ಅವರು ಕೇವಲ ಸಾಧನಗಳಷ್ಟೇ. ಪೌಲನು ತನ್ನ ವಿಷಯವಾಗಿ ಸಾಧಿಸಿ ತೋರಿಸುವುದಕ್ಕಾಗಿ 2 ಉದಾಹರಣೆಗಳನ್ನು ಆತನು ತೆಗೆದುಕೊಳ್ತಾನೆ. ಮೊದಲನೇ ಉದಾಹರಣೆ ವ್ಯವಸಾಯದ ಉದಾಹರಣೆ ಅಥವಾ ಬೆಳೆಯನ್ನು ಬೆಳೆಯುವುದು ಎಂಬುದಾಗಿ. 2ನೇದು ಕಟ್ಟಡದ ಉದಾಹರಣೆ, ಕಟ್ಟಡವನ್ನು ಕಟ್ಟುವ ವಿಷಯವಾಗಿ ಉದಾಹರಣೆಗೆ ತೆಗೆದುಕೊಳ್ತಾನೆ. ಪೌಲನು ಸಸಿಯನ್ನು ನೆಟ್ಟನು, ಅಪೊಲ್ಲೋಸನು ನೀರು ಹೊಯ್ದನು. ಆದರೆ ಗಿಡವನ್ನು ಬೆಳೆಸುವುದಕ್ಕಾಗಲಿ ಚಿಗುರಿಸುವುದಕ್ಕಾಗಲಿ ಇವರಿಬ್ಬರಿಂದಲೂ ಸಾಧ್ಯವಿಲ್ಲ. ಅದು ಅಸಾಧ್ಯವಾದಂಥ ಮಾತು. ಯಾಕಂತ ಹೇಳಿದ್ರೆ ದೇವರು ಮಾತ್ರ ಅದನ್ನು ಬೆಳೆಸುವಾತನಾಗಿದ್ದಾನೆ. ಬೆಳೆಸಿದಾತನು ದೇವರೇ. ಉದಾಹರಣೆಗೆ ನೋಡ್ತೇವೆ, ರೈತ ಬಿತ್ತುವುದಕ್ಕಿಂತ ಮುಂಚೆ ಭೂಮಿಯನ್ನು ಆತನು ಹದ ಮಾಡ್ತಾನೆ, ನೇಗಿಲು ಹೊಡಿತಾನೆ, ಮಣ್ಣನ್ನು ಮೇಲೆ ಕೆಳಗೆ ಮಾಡ್ತಾನೆ, ಬಿಸಿಲು ಕಾಯಿಸ್ತದೆ. ಅದಾದ ಮೇಲೆ ಮಣ್ಣನ್ನು ಹದ ಮಾಡಿ, ಭೂಮಿಯನ್ನು ಹದ ಮಾಡಿ ಆತನು ಬಿತ್ತುತ್ತಾನೆ, ನಂಬಿಕೆಯಿಂದ ಬಿತ್ತುತ್ತಾನೆ, ಅದಕ್ಕೆ ನೀರು ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ, ಕಸ ತೆಗಿತಾನೆ. ಆದರೆ ಬೆಳೆಸುವವರು ಯಾರು? ದೇವರ ಮೇಲೆ ಆತನು ನಂಬಿಕೆ ಇಡ್ತಾನೆ. ಬೆಳೆಸುವ ಆತನು ದೇವರೇ ಎಂಬುದಾಗಿ. ಪ್ರೀತಿಯ ದೇವ ಜನರೇ, ದೇವರ ಸೇವಕರು ಬಿತ್ತುವವರು ಮಾತ್ರ, ಬೆಳೆಸುವವನು ದೇವರೇ. ಇಲ್ಲಿ ಬಿತ್ತುವವನು ಪ್ರಾಮುಖ್ಯ ಅಲ್ಲ, ಮಾತ್ರವಲ್ಲ ನೀರು ಹೊಯ್ಯುವವರು ಪ್ರಾಮುಖ್ಯವಲ್ಲ, ಬೆಳೆಸುವ ದೇವರೇ ಪ್ರಾಮುಖ್ಯವಾದವನು. ನೆಡುವವನು ನೀರು ಹೊಯ್ಯುವನು ಒಂದೇ ಆಗಿದ್ದಾರೆ. ಅವರಿಬ್ಬರು ಕೂಡ ಒಂದೇ ಉದ್ದೇಶ ಇದೆ. ಏನು ಉದ್ದೇಶ? ಬೆಳೆ ಬೆಳಿಬೇಕು, ಉತ್ತಮವಾದ ಫಲ ಸಿಗಬೇಕು, ಅದರಿಂದ ಸಮೃದ್ಧಿಯಾದ ಜೀವನ ಜೀವಿಸಬೇಕೆಂಬುದಾಗಿ. ಇಲ್ಲಿ ಪೌಲ ಅಪೊಲ್ಲೋಸರು ಮಾಡಿದ ಕಾರ್ಯದ ಮೂಲಕವಾಗಿ ಅವರು ಬೀಜವನ್ನು ಬಿತ್ತಿದರು, ಬೆಳೆಸುತ್ತಾ ಬಂದರು. ಅವರು ಕರ್ತನ ಮಹಿಮೆಗೋಸ್ಕರ ನಿಲ್ಲಬೇಕೆನ್ನುವಂಥದ್ದು ಅವರ ಉದ್ದೇಶವಾಗಿದೆ. ದೇವರು ಅವರನ್ನು ನಡೆಸ್ತಾ ಇದ್ದಾನೆ. ಉದಾಹರಣೆಗಾಗಿ ನಾವು ಕೋಲಾರ ಜಿಲ್ಲೆಯಲ್ಲಿ 1988ರಲ್ಲಿ 5 ವರ್ಷಗಳ ಕಾಲ ನಾವು ಪೈನರಿಂಗ್ ಮಿನಿಸ್ಟ್ರಿ ಮಾಡ್ತಾ ಇದ್ದೆವು. ಸಭಾ ಸ್ಥಾಪನೆಯ ಚಳವಳಿಯ ಒಂದು ಇದರಲ್ಲಿ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಜೀಸಸ್ ಫಿಲ್ಮ್ ಟೀಮ್ನಲ್ಲಿ ನಾನು ಇರುವಾಗ ನಾವು ಪ್ರತಿ ದಿವಸ ಹಳ್ಳಿಗೆ ಹೋಗಿ ಚಲನಚಿತ್ರ ತೋರಿಸ್ತಾ ಇದ್ದೆವು. ಆಸಕ್ತಿ ಉಳ್ಳ ಜನರಿಗೆ ನಾವು ಮಾರು ದಿವಸ ಹೋಗಿ ಮಾರನೇ ದಿನದಲ್ಲಿ ಅವರೊಟ್ಟಿಗೆ ಮಾತನಾಡ್ತಾ ಇದ್ದೆವು. ಮತ್ತು ಯಾರ್ಯಾರು ಆಸಕ್ತಿಯಿಂದ ಬರ್ತಾ ಇದ್ದರೋ ಅವರಿಗೆ ಕ್ರಿಸ್ತನ ಕುರಿತಾಗಿ ಶುಭ ವಾರ್ತೆಯನ್ನು ಅವರಿಗೆ ವಿವರವಾಗಿ ನಾವು ತಿಳಿಸ್ತಾ ಇದ್ದೆವು. ನಂಬಿ ಬಂದಂಥ ಜನರನ್ನು ಪ್ರಾರ್ಥನಾ ಗುಂಪಿಗೆ ನಾವು ಸೇರಿಸ್ತಾ ಇದ್ದೆವು. ಹೀಗೆ ನಾವು ಮಾಡ್ತಾ ಇರುವಾಗ 3 ದಿವಸ ಮಾತ್ರ ಒಂದು ಹಳ್ಳಿನಲ್ಲಿ ನಾವು ಸೇವೆ ಮಾಡುವುದು, ಜನರನ್ನು ಕರ್ತನ ಬಳಿಗೆ ನಡೆಸುವಂಥದ್ದು ಮಾತ್ರವಲ್ಲ, ಮತ್ತೆ ಮುಂದಿನ ಊರಿಗೆ ಹೋಗುವಂಥದ್ದು. ಸಭೆಗಳನ್ನು ನಾವು ಮಾಡ್ತಾ ಇರಲಿಲ್ಲ ಆ ಸಮಯದಲ್ಲಿ. ಹಾಗೆ ಮಾಡುತ್ತಿರುವಾಗ ಈ ನಂಬಿಬಂಥ ಜನರ ಕುರಿತಾಗಿ ಮುಂದೇನು ಎಂಬ ವಿಚಾರ ಬರುವಾಗ ಒಂದು ದೊಡ್ಡ ಆಲೋಚನೆ, ನಮ್ಮ ಪ್ರಾರ್ಥನಾ ಗುಂಪುಗಳನ್ನು ಹತ್ತಿರದ ಸಭೆಗಳಿಗೆ ಒಪ್ಪಿಸಿಕೊಡ್ಬೇಕೆಂಬುದಾಗಿ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು, ಮೂಡಲ ಬಾಗಿಲು ಕೊನೆಯ ತಾಲೂಕು, ಆಂಧ್ರ ಬಾರ್ಡರ್ನಲ್ಲಿದೆ. ಆ ಗುಡಿಪಲ್ಲಿ ಎಂಬ ಅಂಥ ಒಂದು ಊರಿನಲ್ಲಿ ನಾವು ಚಲನಚಿತ್ರ ತೋರಿಸಿದೆವು. ಸುತ್ತಮುತ್ತಲ ಹಳ್ಳಿಗಳಲ್ಲಿ ತೋರಿಸಿದೆವು. ಜನರು ಕರ್ತನನ್ನು ಕಂಡುಕೊಂಡರು. ಮಾತ್ರವಲ್ಲ, ಗುಂಪುಗಳನ್ನಾಗಿ ಮಾಡಿ ಅಲ್ಲಿ ಇಂಡಿಪೆಂಡೆಂಟ್ ಚರ್ಚ್ ಸಭೆಗೆ ನಾವು ಅವರನ್ನು ಒಪ್ಪಿಸಿದೆವು. ಹೀಗೆ ಕೋಲಾರ ಜಿಲ್ಲೆಯಲ್ಲಿ 5 ವರ್ಷ ಸೇವೆ ಮಾಡಿ ಸುಮಾರು 457 ಪ್ರಾರ್ಥನಾ ಗುಂಪುಗಳನ್ನು ಅಲ್ಲಿರ್ತಕ್ಕಂಥ ನಾಜರಿನ್ ಸಭೆಗೆ, ಮಾರ್ತೋಮ ಸಭೆಗೆ, ಮೆಥೋಡಿಸ್ಟ್ ಸಭೆಗೆ ಹಾಗೂ ಅನೇಕ ಇಂಡಿಪೆಂಡೆಂಟ್ ಸಭೆಗಳಿಗೆ ನಾವು ಅವರನ್ನು ವಹಿಸಿಕೊಟ್ಟೆವು. ರಿಸಲ್ಟ್ ಏನು? ನಾವು ಬೀಜ ಬಿತ್ತಿದೆವು ಅಷ್ಟೇ. ಅದಾದ ನಂತರ ಆ ಎಲ್ಲ ಸಭೆಗಳು ಅವರನ್ನು ಹಿಂಬಾಲಿಸುವಿಕೆ ಕಾರ್ಯಗಳಲ್ಲಿ ನಡೆಸಿದರು. ದೇವರ ವಾಕ್ಯವನ್ನು ಹೆಚ್ಚಾಗಿ ಅವರು ಹಂಚಿದರು.
ಬೆಳೆಸಿದರು. ಅವರು ಹೀಗೆ ಕರ್ತನಲ್ಲಿ ಅವರು ಬೆಳೆಸುವಾಗ ಕೊನೆಗೆ ರಿಸಲ್ಟ್ ನೋಡುವಾಗ ಇವತ್ತು ಅನೇಕ ಊರುಗಳಲ್ಲಿ, ಆ ಗುಡಿಪಲ್ಲಿಯಲ್ಲಿಯೂ ಮತ್ತು ಅನೇಕ ಸ್ಥಳಗಳಲ್ಲಿಯೂ ಸಭೆಗಳಾಗಿದೆ ಎಂಬುದಾಗಿ ನಾವು ಕೇಳಲ್ಪಟ್ಟೆವು. ಎಷ್ಟು ಅದ್ಭುತ! ಯಾರು ಬೆಳೆಸಿದವರು? ದೇವರು ತಾನೇ. ನಾವು ಸಾಧನೆಗಳು ಮಾತ್ರ. ನನ್ನ ಪ್ರೀತಿಯ ದೇವ ಜನರೇ, ಇವತ್ತು ನಾವು ದೇವರ ವಾಕ್ಯ ಹೇಳ್ತದೆ 9ನೇ ವಚನದಲ್ಲಿ, ನಾವು ದೇವರ ಜೊತೆ ಕೆಲಸದವರು ಎಂಬುದಾಗಿ. ವಿ ಆರ್ ಕೋ ವರ್ಕರ್ಸ್ ಇನ್ ಗಾಡ್ಸ್ ವರ್ಕ್. ದೇವರ ಹೊಲವು ದೇವರ ಕಟ್ಟಡವೂ ಆಗಿದ್ದೀರಿ ಎಂಬುದಾಗಿ ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುವುದನ್ನು ನಾವು ಓದ್ತೇವೆ. ಯು ಆರ್ ದ ಗಾಡ್ಸ್ ಬಿಲ್ಡಿಂಗ್. 10ನೇ ವಚನದಲ್ಲಿ ನೋಡ್ತೇವೆ, ದೇವರು ನನಗೆ ಕೃಪೆಯಿಂದ ಕೊಟ್ಟ ಕೆಲಸವನ್ನು ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದನು. ಮೈ ಜಾಬ್ ಈಸ್ ಓನ್ಲಿ ಲೇ ದ ಫೌಂಡೇಶನ್. ನನ್ನ ಕೆಲಸ ಏನಂದರೆ ಬುನಾದಿ ಹಾಕುವುದು ಮಾತ್ರ. ಬುನಾದಿ ಎಂಬುದಾಗಿ ಹೇಳುವಾಗ ಇನ್ನೊಬ್ಬರು ಬುನಾದಿ ಹಾಕುವುದು ಬೇಡ. ಈಗಾಗಲೇ ಬುನಾದಿ ಹಾಕಲ್ಪಟ್ಟಿದೆ. ಆ ಬುನಾದಿ ಯಾರು ಎಂಬುದಾಗಿ ನೋಡುವಾಗ ಆತನು ಯೇಸುವೇ ಆಗಿದ್ದಾನೆ. ಜೀಸಸ್ ಈಸ್ ದ ಫೌಂಡೇಶನ್. ವಚನ 12 ನಾವು ಓದುವಾಗ ನೋಡ್ತೇವೆ, ಆ ಬುನಾದಿ ಮೇಲೆ ಏನೆಲ್ಲ ಹಾಕಿ ಕಟ್ಟಬಹುದು. ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು, ಕಲ್ಲು, ಮಣ್ಣು, ಸಿಮೆಂಟ್, ಏನೆಲ್ಲ ಯಾವುದಿಂದಲೂ ಕಟ್ಟಿದರೂ ಸಹ ಒಂದು ದಿನ ಬರ್ತದೆ, ಅವನ ಕೆಲಸ ಬೆಳಕಿಗೆ ಬರ್ತದೆ. ಅವನ ಕೆಲಸ ಎಂಥದ್ದೆಂದು ಬೆಂಕಿಯು ಶೋಧಿಸ್ತದೆ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತೇವೆ. ಸೊ ಆದ ಕಾರಣ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸರಿಯಾಗಿ ಆ ಬುನಾದಿ ಮೇಲೆ ಕಟ್ಟಿದರೆ ಆತನಿಗೆ ಬಹುಮಾನ ಇದೆ, ರಿವಾರ್ಡ್ ಇದೆ. ಅದು ಸುಟ್ಟು ಹೋದರೆ ನಷ್ಟವನ್ನು ಅನುಭವಿಸಬೇಕಾಗಿದೆ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಈ ಸಂದೇಶದ ಮುಖ್ಯ ಒಂದು ಧ್ಯೇಯ ಉದ್ದೇಶ ಏನಪ್ಪ ಅಂದರೆ, ಎ ಕಾಲ್ ಟು ಲೇ ಫೌಂಡೇಶನ್. ನಾನು ಡಾಕ್ಟರ್ ಹ್ಯಾಸೆಲ್ ಗ್ರೇವ್ ಎನ್ನುವಂಥ ಆಥರ್ ಅವರು ಬರೆದಂಥ ಪುಸ್ತಕವನ್ನು ಓದ್ತಾ ಇದ್ದೆ. ಆ ಪುಸ್ತಕವು ಸಭಾ ಸ್ಥಾಪನೆಯ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಆ ಪುಸ್ತಕವನ್ನು ನಾವು ಓದ್ತಿರುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅಂದರೆ, ಪೌಲನು ಹಾಗೂ ಆತನ ಸಂಗಡಿಗಳು ಸುವಾರ್ಥ ಸೇವೆಗಾಗಿ ಪ್ರಸಂಗ ಪ್ರಯಾಣ ಮಾಡಿದರು ಎಂಬುದಾಗಿ. ಪೌಲನು 3 ಪ್ರಸಂಗ ಪ್ರಯಾಣಗಳನ್ನು ಮಾಡುತ್ತಾನೆ. ಹೋದ ಕಡೆಗಳೆಲ್ಲ ಆತನು ಸಭೆಗಳನ್ನು ಸ್ಥಾಪಿಸ್ತಾ ಬಂದಿದ್ದಾನೆ. ಸಭೆಗಳನ್ನು ಸ್ಥಾಪಿಸುವುದರಲ್ಲಿ ಆತನು ಎತ್ತಿದ ಕೈ. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದಿಂದ 21ನೇ ವಚನದ ಅಧ್ಯಾಯದವರೆಗೂ ನಾವು ಓದುವುದಾದ್ರೆ 21ನೇ ಅಧ್ಯಾಯದವರೆಗೂ ಸಭೆಗಳನ್ನು ಸ್ಥಾಪಿಸಿದಂಥ ಪೌಲನು ಇಸ್ ಎ ಗ್ರೇಟ್ ಮಿಷನರಿ, ಇಸ್ ಎ ಗ್ರೇಟ್ ಚರ್ಚ್ ಪ್ಲಾಂಟರ್ ಎಂಬುದಾಗಿ ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕೇಳ್ತಾನೆ, ಜನರು ನನ್ನನ್ನು ಯಾರು ಎನ್ನುತ್ತಾರೆ? ಹೇಳಿದರು, ಜನರು ನಿನ್ನನ್ನು ಸ್ನಾನಿಕನಾದ ಯೋಹಾನೆಂತಲೂ, ಎಲಿಯನೆಂತಲೂ, ಪ್ರವಾದಿಗಳಲ್ಲಿ ಒಬ್ಬನೆಂತಲೂ ಎಂಬುದಾಗಿ ಹೇಳುತ್ತಾರೆ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ತಿರುಗಿ ಶಿಷ್ಯರಿಗೆ ಕೇಳಿದ, ನೀವು ನನ್ನನ್ನು ಯಾರು ಎನ್ನುತ್ತೀರಿ? ಆಗ ಪೌಲನು ಹೇಳುತ್ತಾನೆ, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ. ಆಗ ಯೇಸು ಆತನಿಗೆ ಹೇಳಿದ, ನಾನು ಈ ಬಂಡೆಯ ಮೇಲೆ ಸಭೆಯನ್ನು ಕಟ್ಟುವೆನೆಂಬುದಾಗಿ. ಪೌಲನು ಹೇಳಿದ, ಪೇತ್ರನು ಹೇಳಿದ ಮಾತಿನ ಮೇಲೆ ಅಲ್ಲ. ಪೇತ್ರನು ಹೇಳಿದ ಮಾತಿನ ಮೇಲೆ ಆತನು ಸಭೆ ಕಟ್ಟಲಿಲ್ಲ. ಆತನು ಮಾಡಿದಂಥ ಕನ್ಫೆಸ್, ಆತನ ಮಾತಿನ ಮೇಲೆ, ಆತನ ಒಂದು ದೊಡ್ಡ ನಂಬಿಕೆಯ ಮೇಲೆ ಆತನು ಹೇಳಿದ, ನಾನು ಈ ಬಂಡೆಯ ಮೇಲೆ ಸಭೆಯನ್ನು ಕಟ್ಟುವೆನೆಂಬುದಾಗಿ. ಜೀಸಸ್ ಹಿಯರ್ ಬೈ ಮೇಕ್ ಹಿಮ್ಸೆಲ್ಫ್ ದ ಆಥರ್ ಆ್ಯಂಡ್ ಇನಿಷಿಯೇಟರ್ ಆಫ್ ದ ಚರ್ಚ್. ಸಭೆಯನ್ನು ಪ್ರಾರಂಭಿಸಿದ ಆತನು ಕರ್ತನಾದ ಯೇಸುವೆ ಆಗಿದ್ದಾನೆ. ಇತಿಹಾಸದಲ್ಲಿ ಚರ್ಚ್ ಯಾವಾಗ ಹುಟ್ಟಿಕೊಂಡಿತ್ತು ಎಂಬುದಾಗಿ ನೋಡುವಾಗ ಒಂದು ಸಮೀಕ್ಷೆ ಹೀಗೆ ಹೇಳ್ತದೆ, 50ನೇ ದಿನದಿಂದ ಸಭೆ ಆರಂಭವಾಯಿತು ಎಂಬುದಾಗಿ. ಇನ್ನು ಕೆಲವರು ಹೇಳ್ತಾರೆ ಅಂತಂದರೆ, ಯೇಸು ತನ್ನ ಶಿಷ್ಯರನ್ನು ಆದುಕೊಂಡಂಥ ದಿನವೇ ಸಭೆ ಪ್ರಾರಂಭವಾಯಿತು ಎಂಬುದಾಗಿ. ಒಟ್ಟಿನಲ್ಲಿ ಸಭೆಯ ಆರಂಭ ಮತ್ತು ಸಭೆಯ ಕೊನೆ ಯೇಸುವೆ ಆಗಿದ್ದಾನೆ. ದ ಜೆನಸಿಸ್ ಆ್ಯಂಡ್ ದ ಡೆಸ್ಟಿನಿ ಆಫ್ ದ ಚರ್ಚ್ ಈಸ್ ಜೀಸಸ್. ಯೇಸುವೆ ಆಗಿದ್ದಾನೆ. ದೇವರು ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು ನಮ್ಮ ಮೇಲೆ ಅಪಾರವಂತ ಪ್ರೀತಿಯನ್ನಿಟ್ಟು ನಮ್ಮ ಬಳಿಗೆ ಯೇಸು ಕ್ರಿಸ್ತನ ಮಿಷನರಿಯಾಗಿ ಆತನು ಕಳಿಸಿಕೊಟ್ಟನು. ಆದ್ದರಿಂದ ಯೇಸು ಮೊದಲ ಸಭಾ ಸ್ಥಾಪಕನಾದನು ಹಾಗೂ ಬುನಾದಿಯೂ ಆಗಿದ್ದಾನೆ. ನಂತರ ಪೌಲನು ಬಂದನು, ಅಪೋಲೋಸನು ಬಂದನು, ಲೂಕನು ಬಂದನು, ಅನೇಕ ಸೇವಕರು ಬಂದರು, ಮಿಷನರಿಗಳು ಬಂದರು. ಇವತ್ತು ನಮ್ಮ ಮಧ್ಯದಲ್ಲಿ ದೇವರ ಸೇವಕರು ಸಹ ಇದ್ದಾರೆ. ಅನೇಕರು ಈ ಮಂಡಳಿಗೆ ಸೇರುತ್ತಲೇ ಇದ್ದಾರೆ. ಇನ್ನೊಂದು ಬಹಳ ಪ್ರಾಮುಖ್ಯವಾದಂಥ ವಿಷಯ, ದೈವಶಾಸ್ತ್ರದ ಪ್ರಕಾರ, ಥಿಯಾಲಜಿ ಪ್ರಕಾರ, ಸತ್ಯವೇದದ ಪ್ರಕಾರ ಯೇಸು ಕ್ರಿಸ್ತನೇ ಈ ಸಭೆಗೆ ಅಸ್ಥಿವಾರವಾಗಿದ್ದಾನೆ. ಆತನೇ ಬುನಾದಿಯಾಗಿದ್ದಾನೆ. ಭಾಷಲ್ ಮಿಷನ್ ಸಂಗೀತದಲ್ಲಿ ನಾವು ನೋಡ್ತೇವೆ,
142 ಕನ್ನಡ ಸಂಗೀತದಲ್ಲಿ ಶ್ರೀ ಸಭೆಗೆ ಅಸ್ಥಿವಾರ ಕ್ರಿಸ್ತೇಸು ಒಬ್ಬನೇ, ಅದನ್ನು ಸೇರೋ ದ್ವಾರ ಪವಿತ್ರ ಸ್ಥಾನವೇ, ಸುರಕ್ಷೆಗಿತ್ತಹಾರ ಪವಿತ್ರ ವಾಕ್ಯವು, ವಿಮುಕ್ತಿ ಸಂಚಕಾರ ಪವಿತ್ರ ಆತ್ಮನು ಎಂಬುದಾಗಿ. ನನ್ನ ಪ್ರೀತಿಯ ದೈವ ಜನರೇ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 42ನೇ ವಚನದಲ್ಲಿ ನಾವು ನೋಡ್ತೇವೆ, ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವನು ದಿನಾಲು ಅವರ ಮಂಡಳಿಗೆ ಸೇರಿಸ್ತಾ ಇದ್ದನು ಎಂಬುದಾಗಿ. ಸಭೆಗೆ ಸೇರಬೇಕಂತ ಹೇಳಿದರೆ ಯೇಸುವನ್ನು ನಂಬಬೇಕು. ದೆರ್ ಇಸ್ ನೋ ಅದರ್ ಆಪ್ಷನ್ಸ್, ಬೇರೆ ದಾರಿ ಇಲ್ಲ. ಸಭೆಗೆ ಸೇರಬೇಕಂತ ಹೇಳಿದ್ರೆ ಯಾವ ಒಂದು ದಾರಿ ಇಲ್ಲ. ಯೇಸುವನ್ನು ಸ್ವಂತ ರಕ್ಷಕನಾಗಿ ಪ್ರಭುವನಾಗಿ ಆತನು ಸ್ವೀಕರಿಸಬೇಕು. ತನ್ನ ಪಾಪಗಳಿಗಾಗಿ ಆತನು ಪಶ್ಚಾತ್ತಾಪಪಟ್ಟು ಕರ್ತನನ್ನು ನಂಬುವುದಾದರೆ, ಅಂಗೀಕರಿಸಿಕೊಳ್ಳುವುದಾದರೆ ದೇವರ ಮಕ್ಕಳಾಗುವ ಅಧಿಕಾರ, ಯಾರ್ಯಾರು ದೇವರ ಮಕ್ಕಳಾಗ್ತಾರೋ ಅವರಿಗೆ ದೇವರ ಮಗನಾಗುವಂಥ ಅಧಿಕಾರ ಮಾತ್ರವಲ್ಲ, ಸಭೆಗೆ ಸೇರಲಿಕ್ಕೆ ಕೂಡ ಆತನಿಗೆ ಆಹ್ವಾನ ಇದೆ. ಯೇಸು ಹೇಗೆ ಸಭೆ ಕಟ್ಟಿದನು, ಆತನೇ ನಮಗೆ ಮಾದರಿಯಾಗಿದ್ದಾನೆ. ಆತನು ದೇವರಾಜ್ಯದ ವಿಷಯವಾಗಿ ಮಾತಾಡಿದನು ಮತ್ತು ಬೋಧಿಸಿದನು. ಏನಂತ ಹೇಳಿದರೆ, ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡ್ತೇವೆ ಏನಂತಂದರೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. ಮಾರ್ಕ 1:15ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಆತನು ಸಾರಿ ಹೇಳಿದನು. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ಅಪೊಸ್ತಲರ ಕೃತ್ಯದಲ್ಲಿ ಸಹ ನಾವು ಓದಿಕೊಳ್ಳುತ್ತೇವೆ, ದೇವರ ರಾಜ್ಯದ ವಿಷಯವಾಗಿ ಆತನು ಮಾತನಾಡಿದನು ಎಂಬುದಾಗಿ. ಸಭೆ ಕಟ್ಟುವುದು ಅಂದರೆ ಏನು? ಜನರನ್ನು ಕ್ರಿಸ್ತನ ಬಳಿಗೆ ನಡೆಸುವುದೇ ಆಗಿದೆ. ಪ್ರಾಮುಖ್ಯವಾದ ಕೆಲಸ ಜನರನ್ನು ಕ್ರಿಸ್ತನ ಬಳಿಗೆ ನಡೆಸಬೇಕು. ಸುವಾರ್ತೆ ಸಾರಿದಾಗ ಜನರಲ್ಲಿ ಪರಿವರ್ತನೆ ಆಗ್ತದೆ, ರೂಪಾಂತರಗೊಳ್ಳುತ್ತದೆ. ದೇವರು ಜನರನ್ನು ರೂಪಾಂತರಗೊಳಿಸುತ್ತಾನೆ. ಆತನೇ ಕಾರ್ಯವನ್ನು ಮಾಡುವ ಆತನಾಗಿದ್ದಾನೆ. ಸೊ ಪ್ರೀತಿಯ ದೇವ ಜನರೇ, ಇವತ್ತು ನಾವು ಯೋಚನೆ ಮಾಡೋಣ. ಗಾಡ್ ಈಸ್ ಕಾಲಿಂಗ್ ಫೇತ್ಫುಲ್ ಪೀಪಲ್. ದೇವರು ಜನರನ್ನು, ನಂಬಿಗಸ್ತ ಜನರನ್ನು ಆತನು ಕರೆಯುತ್ತಾ ಇದ್ದಾನೆ. ಆತನು ಕರೆದಾಗ ಶಿಷ್ಯರು ಬಂದರು, ಪೌಲನು ಬಂದನು, ಅಪೊಲೋಸನು ಬಂದನು, ಲೂಕನು ಬಂದರು, ಅನೇಕರು ಬಂದರು, ಆತನ ಕರೆಗೆ ಹೋಗುಟ್ಟರು. ಇವತ್ತು ದೇವರು ನಮ್ಮನ್ನು ಕರೀತಾ ಇದ್ದಾನೆ. ದೇವರು ಈಗಲೂ ಸಭೆಯನ್ನು ಕಟ್ಟುತ್ತಾ ಇದ್ದಾನೆ. ಕ್ರಿಸ್ತನ ಬರೋಣದವರೆಗೂ ಈ ಸಭೆ ಕಟ್ಟುತ್ತಲೇ ಇರುತ್ತದೆ. ಇಂದು ಜನರು ಕ್ರಿಸ್ತನಿಲ್ಲದೆ ಹಸುವೆಲಿದ್ದಾರೆ. ಪ್ರೀತಿಯ ದೇವಜನರೇ, ನನ್ನ ಒಂದು ಸಾಕ್ಷಿಯನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೂಡ ಯೌವನಸ್ಥನಾಗಿದ್ದಾಗ ಕರ್ತನನ್ನು ಕಂಡುಕೊಂಡು, ಅಂಗೀಕರಿಸಿಕೊಂಡು, ಆತನ ಮಗನಾಗುವಂಥ ಭಾಗ್ಯವನ್ನು ಹೊಂದಿ ಕರ್ತನ ಸೇವೆಗೋಸ್ಕರ ನಾನು ಸಮರ್ಪಣೆ ಮಾಡಿಕೊಳ್ಳುವಾಗ ಸೇವೆಗೆ ತರಬೇತಿಯಲ್ಲಿ ನಾನಿದ್ದೆನು. ಸೇವೆಯ ತರಬೇತಿಯ ಸಮಯದಲ್ಲಿ ಬೆಂಗಳೂರು ಪಟ್ಟಣದಲ್ಲಿ ಕಬ್ಬನ್ ಪಾರ್ಕಿಗೆ ಮೊದಲನೇದಾಗಿ ಸುವಾರ್ತೆ ಸಾರುವುದಕ್ಕೆ ನಾನು ಕಳಿಸಲ್ಪಟ್ಟೆನು. ಅಲ್ಲಿ ಹೋಗುವಾಗ ನನಗೆ ತುಂಬ ಭಯ ಇತ್ತು. ಯಾರಿಗೆ ಹೇಳಬೇಕು, ಹೇಗೆ ಹೇಳಬೇಕು, ಸ್ವಲ್ಪ ವಿಷಯ ತಿಳ್ಕೊಂಡಿದ್ದೆ ನಿಜ. ಅದರಲ್ಲಿ ಹೋಗುವಾಗ ಒಂದು ಕಲ್ಲ ಮೇಲೆ ಒಬ್ಬ ವೃದ್ಧಾಪ್ಯದಲ್ಲಿರುವಂಥ ಸುಮಾರು 55ರಿಂದ 60 ವರ್ಷದ ಒಬ್ಬ ವ್ಯಕ್ತಿ, ಆತನು ಸ್ಮೋಕ್ ಮಾಡ್ತಾ ಕೂತ್ಕೊಂಡಿದ್ದ. ಹೋದೆ, ಮಾತನಾಡಿದೆ. ಸರ್ ಎಂಬುದಾಗಿ ಒಂದು ಚಿಕ್ಕ ಪುಸ್ತಕ ಯೇಸುವಿನ ಕುರಿತಾಗಿತ್ತು. ನಾವು ಆತನಿಗೆ ಹೇಳುವಾಗ ಆತನು ನನ್ನ ಹೆಸರು ತಗೊಂಡು ನೀನೇನು ಮಾಡ್ತೀಯ ಎಂಬುದಾಗಿ ಕೇಳಿದ. ಹೆಸರು ಕೇಳಿದ ತಕ್ಷಣ ನನಗೆ ಭಯ ಆಯಿತು. ಆಗ ನಾನು ಹೇಳಿದೆ, ಯೇಸುವಿನ ವಿಷಯವಾಗಿ ನಾನು ಸ್ವಲ್ಪ ನಿಮ್ಮೊಟ್ಟಿಗೆ ಮಾತನಾಡಬೇಕೆಂದಿದ್ದೇನೆ ಎಂಬುದಾಗಿ. ಮಾತಾಡು ಎಂಬುದಾಗಿ. ಮಾತಾಡುತ್ತಾ ದೇವರು ನಿನ್ನನ್ನು ಪ್ರೀತಿಸ್ತಾನೆ, ನಿನ್ನ ಜೀವನಕ್ಕಾಗಿ ಒಂದು ಯೋಜನೆಯನ್ನು ಮಾಡಿದ್ದಾನೆ ಎಂಬುದಾಗಿ ಹೇಳುವಾಗ, ಮತ್ತು ಯಾಕೆ ಮನುಷ್ಯನು ಆ ಯೋಜನೆಯನ್ನು ಅರಿತಿಲ್ಲ, ಅನುಭವಿಸ್ತಾನೆ ಎಂಬುದಾಗಿ ನೋಡುವಾಗ ಮನುಷ್ಯನು ಪಾಪಿಯಾಗಿದ್ದಾನೆ ಎಂಬುದಾಗಿಯೂ ಮಾತ್ರವಲ್ಲ, ಆ ಪಾಪಕ್ಕಾಗಿ, ಪಾಪದಿಂದ ಹೊರಬರುವುದಕ್ಕಾಗಿ ದೇವರು ಮಾಡಿರುವಂಥ ಒಂದೇ ಒಂದು ಯೋಜನೆ ಯೇಸು ಕ್ರಿಸ್ತನು ಎಂಬುದಾಗಿ ನಾನು ಹಾಗೆ ಹೇಳುತ್ತಿರುವಾಗ ಆತನು ಹೇಳಿದ, ತಮ್ಮ ಸ್ವಲ್ಪ ನಿಲ್ಲಿಸು, ನಾನು ಹೇಳುವುದನ್ನು ಕೇಳು ಎಂಬುದಾಗಿ ಹೇಳಿದ. ಹೇಳಿ ಅಂತ ಹೇಳುವಾಗ ಆತನು ಹೇಳಿದ, ನೋಡಿ, ನನಗೆ ಮನೆಯಲ್ಲಿ ನನ್ನ ಮಕ್ಕಳಿಂದ ತುಂಬ ಅವಮಾನ ಆಗಿದೆ. ಅವಮಾನದಿಂದ ನಾನು ಇನ್ನೇನು ಮಾಡಬೇಕೆಂಬುದಾಗಿ ಇಲ್ಲೋ ಬಂದು ಕೂತಿದ್ದೇನೆ. ಅಗೋ ಅಲ್ಲಿ ನೋಡು ಎಂಬುದಾಗಿ ಗಿಡವನ್ನು ತೋರಿಸಿದ. ಅದರ ಪಕ್ಕದಲ್ಲಿ ಹಗ್ಗವನ್ನು ಆತನು ಇಟ್ಟಿದ್ದ. ನಾನು ನೇಣು ಹಾಕಿಕೊಳ್ಳಬೇಕು ಎಂಬುದಾಗಿ ನಾನು ಇಲ್ಲಿ ಬಂದಿದ್ದೇನೆ ಎಂಬುದಾಗಿ. ಆಗ ನಾನು ಹೇಳಿದೆ, ದೇವರು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾನೆ, ನಾನು ಹೇಳುವಷ್ಟರೊಳಗೆ ನಿಮಗೆ ಉತ್ತರ ಸಿಗ್ತದೆ ಎಂಬುದಾಗಿ ಮತ್ತೆ ನಾನು ಸುವಾರ್ತೆಯನ್ನು ಮುಂದುವರಿಸಿ ಆತನಿಗೆ ಹೇಳುವಾಗ ಆತನು ಕಣ್ಣೀರಿನಿಂದ ಯೇಸು ಸ್ವಾಮಿಯನ್ನು ಆತನು ಸ್ವೀಕರಿಸಿದ. ಹೌದು, ನಾನು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಆತನು ಒಪ್ಪಿಕೊಂಡ. ಪ್ರಾರ್ಥನೆ ಮಾಡಿ ಹೃದಯಪೂರ್ವಕವಾಗಿ ಆತನ ಯೇಸುವನ್ನು ಸ್ವೀಕರಿಸಿದ. ಅದಾದ ನಂತರ ಕೇಳಿದೆ, ಅವರ ಹೆಸರು ವೆಂಕಟೇಶ್ ಅಂತ ಹೇಳಿ, ನಿಮಗೆ ಉತ್ತರ ಸಿಗ್ತಾ ಎಂಬುದಾಗಿ ಕೇಳುವಾಗ ಪ್ರಶ್ನೆಗೆ ಅವ್ರು ಹೇಳಿದರು, ಹೌದು,
ಯೇಸು ನನ್ನ ಪಾಪಗಳಿಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ನನ್ನ ಮಕ್ಕಳು ಮಾಡಿದಂಥ ತಪ್ಪುಗಳನ್ನು ನಾನು ಹೋಗಿ ಕ್ಷಮಿಸ್ತೇನೆ, ಈಗಲೇ ಮನೆಗೆ ಹೋಗ್ತೇನೆ. ನೀನಾಗಿ ಇಲ್ಲಿ ಬರಲಿಲ್ಲ, ಆ ಯೇಸುವೆ ನಿನ್ನನ್ನು ಇಲ್ಲಿ ಕಳಿಸಿಕೊಟ್ಟಿದ್ದಾನೆ ಎಂಬುದಾಗಿ. ಹಾಲೆಲೂಯ! ಎಂಥ ದೊಡ್ಡ ಸಂಗತಿ ಪ್ರಿಯರೇ. ಇವತ್ತು ಜನರು ಕ್ರಿಸ್ತನಿಗೋಸ್ಕರ ಆತುರಿತಾ ಇದ್ದಾರೆ. ಕ್ರಿಸ್ತನನ್ನು ಕಾಣದೆ ಇವತ್ತು ಅನೇಕ ಜನರು ನರಕಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಇವತ್ತು ನಮ್ಮ ನಿರ್ಧಾರಗಳೇನು ನಾವು ಆಲೋಚನೆ ಮಾಡಿಕೊಳ್ಳೋಣ. ನನ್ನ ಪ್ರೀತಿಯ ಜನರೇ, ದೇವರ ಸೇವೆಯಲ್ಲಿ ಎಲ್ಲವೂ ಸುಲಭವಾಗಿರ್ತದೆ, ಎಲ್ಲವೂ ಚೆನ್ನಾಗಿರ್ತದೆ ಎಂಬುದಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅನೇಕ ವಿರೋಧಗಳಿದೆ, ಅಲ್ಲಿ ಸಕಾರಾತ್ಮಕವಾದ ಸಂಗತಿಗಳಿದೆ. ಮಾತ್ರವಲ್ಲ, ಅನೇಕ ವಿರೋಧಗಳನ್ನು ಕೂಡ ನಾವು ನೋಡ್ತೇವೆ. ಅಂತಂದರೆ ಅವುಗಳ ಮಧ್ಯದಲ್ಲಿಯೂ ಕೂಡ ಇವತ್ತು ಕರ್ತನ ಸೇವೆ ಬಹಳ ರಭಸದಿಂದ ನಡೀತಾ ಇದೆ. ಒಂದು ಉದಾಹರಣೆ ನಾನು ಹೇಳಲು ಬಯಸ್ತೇನೆ. ಬೆಂಗಳೂರು ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಒಂದು ಹಳ್ಳಿ ಎತ್ತಕ್ಕೆ ಎಂಬ ಗ್ರಾಮಕ್ಕೆ ನಾವು ಚಲನಚಿತ್ರ ತೋರಿಸಲಿಕ್ಕೆ ಹೋದೆವು. ಉದಯ ಕಾಲದಲ್ಲಿ ನಾವು ಹೋಗಿ ಆ ಊರಿನ ಪ್ರಮುಖರನ್ನು ಕಂಡು, ನಿಮ್ಮ ಊರಿಗೆ ನಾವೊಂದು ಜೀಸಸ್ ಫಿಲ್ಮ್ ತೋರಿಸ್ಬೇಕು, ನಿಮ್ಮ ಒಂದು ಅನುಮತಿ ಬೇಕೆಂಬುದಾಗಿ ಕೇಳುವಾಗ ಆ ಒಂದು ಊರಿನ ಪ್ರಮುಖರು ಬಹಳ ಖುಷಿಯಿಂದ, ಓ ಖಂಡಿತವಾಗಿಯೂ ಆಗ್ಬೋದು, ಬಂದು ತೋರಿಸ್ರಿ ಎಂಬುದಾಗಿ ಹೇಳಿದರು. ನಮಗೆ ಹೇಳಿದ್ವಿ, ನಮಗೆ ಕರೆಂಟ್ ಬೇಕು, ಟೇಬಲ್ ಬೇಕು ಮತ್ತು ಚೇರ್ಗಳಿದೆಲ್ಲ ಬೇಕು, ಸ್ವಲ್ಪ ವ್ಯವಸ್ಥೆ ಬೇಕು ಸಂಜೆಗೆ ಅಂತ. ಆಯಿತು, ಖಂಡಿತವಾಗಿ ಕೊಡ್ತೇವೆ ಎಂಬುದಾಗಿ ನಮಗೆ ಬಹಳ ಖುಷಿ ಆಯಿತು. ನಾವು ತಕ್ಷಣವೇ ಇಡೀ ಊರಿನ ಎಲ್ಲ ಮನೆಗಳನ್ನು ಸಂಧಿಸಿ ಕರಪತ್ರವನ್ನು ಹಂಚಿ, ಇವತ್ತು ಸಂಜೆ ನಿಮ್ಮ ಊರಿನ ಚೇರ್ಮನ್ರ ಮನೆ ಮುಂದೆ ದೊಡ್ಡ ಸ್ಥಳ ಇದೆ, ಅಲ್ಲಿ ಫಿಲ್ಮ್ ತೋರಿಸ್ತೇವೆ ಕನ್ನಡ ಭಾಷೆಯಲ್ಲಿ, ಜೀಸಸ್ ಫಿಲ್ಮ್ ಎಂಬುದಾಗಿ ಹೇಳುವಾಗ ಜನರಿಗೆ ಬಹಳ ಖುಷಿ ಆಯಿತು. ಚಿಕ್ಕ ಮಕ್ಕಳಂತೂ ನಮ್ಮ ಹಿಂದೆ ಓಡಿ ಬರ್ತಾಯಿದ್ರು, ಇವತ್ತು ರಾತ್ರಿ ಪಿಕ್ಚರ್ ಎಂಬುದಾಗಿ. ನಮಗೆ ಭಾಳ ಖುಷಿಯಿಂದ ನಾವು ಪ್ರಾರ್ಥನೆ ಮಾಡಿ ತಿರುಗಿ ನಮ್ಮ ಊರಿಗೆ ಹೋಗಿ ಸಂಜೆ ಆ ಊರಿಗೆ ಬಂದೆವು. ಆ ಊರಿಗೆ ಬಂದು ಆ ಚೇರ್ಮನ್ರವರ ಮನೆ ಮುಂದೆ ನಮ್ಮ ಸೈಕಲ್ಗಳನ್ನು ನಿಲ್ಲಿಸಿ, ಕರೆಂಟ್ ತೆಗೆದುಕೊಳ್ಬೇಕು, ನಮಗೆ ಟೇಬಲ್ ಬೇಕು, ಕುರ್ಚಿ ಬೇಕು, ಇವುಗಳನ್ನು ಕೇಳಲಿಕ್ಕೆ ಹೋದಾಗ, ಸರ್, ಚೇರ್ಮನ್ ಸರ್ ಎಂಬುದಾಗಿ ನಾವು ಕೂಗಿಕೊಳ್ಳುವಾಗ ಅವರ ಮನೆಯಿಂದ ಹೆಣ್ಣು ಮಕ್ಕಳು ಬಂದರು ಹೊರಗಡೆಗೆ. ಯಾರು ಬೇಕು ನಿಮಗೆ? ಚೇರ್ಮನ್ರು ಬೇಕು. ಚೇರ್ಮನ್ರು ನಮಗೆ ಕಾಣ್ತಾ ಇದ್ದಾರೆ ಕಿಟಕಿಯಲ್ಲಿ. ಚೇರ್ಮನ್ರಿಲ್ಲ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ. ಚೇರ್ಮನ್ರಿಲ್ಲ, ಏನು ನಿಮ್ಮ ಕೆಲಸ ಎಂಬುದಾಗಿ ಕೇಳಿದರು. ನಾವು ಬೆಳಗ್ಗೆ ಬಂದಿದ್ವಿ, ಜೀಸಸ್ ಫಿಲ್ಮ್ ತೋರಿಸ್ಬೇಕು, ನಮಗೆ ಕರೆಂಟ್ ಬೇಕು, ಕೆಲವು ಸಾಮಗ್ರಿಗಳು ಬೇಕು, ಸಾಧನಗಳು ಬೇಕು ಎಂಬುದಾಗಿ. ಇಲ್ಲ, ನಿಮಗೆ ಬೇರೆ ಕೆಲಸ ಇಲ್ವಾ ಎಂಬುದಾಗಿ ನಮಗೆ ಪೊರ್ಕೆ ತೆಗೆದುಕೊಂಡು, ಕಸ್ಮರಿಗೆ ಅಂತ ಹೇಳ್ತಾರೆ ನಮ್ಮ ಕಡೆಗೆ, ಪೊರ್ಕೆ ತೆಗೆದುಕೊಂಡು ಹೊಡಿಲಿಕ್ಕೆ ಬಂದರು, ಉಗಿಲಿಕ್ಕೆ ಬಂದರು, ಚೀಮಾರಿ ಹಾಕಿದರು. ಬೇರೆ ಕೆಲಸ ಮಾಡಿ, ಈ ಕೆಲಸ ನಿಮಗೆ ಬೇಡ ಎಂಬುದಾಗಿ ಇಲ್ಲ ಸಲ್ಲದ ಮಾತುಗಳನ್ನ ಹಾಡಿದರು. ತುಂಬ ದುಃಖ ಆಯಿತು, ಭಾಳಷ್ಟು ವೇದನೆಯನ್ನು ಅನುಭವಿಸಿದ್ರು. ನನ್ನ ಜೊತೆಗಿರುವಂಥ ಒಬ್ಬ ಟೀಮ್ ಸಹೋದರರು, ನಾವೇನಂತ ತಪ್ಪು ಮಾಡಿದ್ದೇವೆ, ನಾವು ಯಾಕೆ ಬೇಯಿಸ್ಕೊಳ್ಬೇಕು? ಇಲ್ಲಪ್ಪ, ನಮಗೆ ತಾಳ್ಮೆ ಬೇಕು ಎಂಬುದಾಗಿ ಊರ ಹೊರಗೆ ನಾವು ಹೋದೆವು. ಊರ ಹೊರಗೆ ಹೋಗಿ ನಾವು ಪ್ರಾರ್ಥಿಸೇವು. ದೇವರು ವಾಕ್ಯ ಹೇಳ್ತದೆ, ಯಾರು ನಿಮ್ಮನ್ನು ಸ್ವೀಕರಿಸ್ತಾರೋ ಅವರಿಗೆ ಸಮಾಧಾನ ಹೇಳಿರಿ ಎಂಬುದಾಗಿ. ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆ ಹೋದರೆ ಅಲ್ಲಿಯೇ ಧೂಳನ್ನು ಜಾಡಿಸಿ ಬನ್ನಿರಿ ಎಂಬುದಾಗಿ ನಾವಲ್ಲಿ ಪ್ರಾರ್ಥನೆ. ದೇವರೇ, ಈ ಪರಿಸ್ಥಿತಿ ನಿನಗೆ ಗೊತ್ತುಂಟು, ನಾವು ಮುಂದಿನ ಸ್ಥಳಕ್ಕೆ ಹೋಗಬೇಕು, ನಮಗೆ ಸಹಾಯ ಮಾಡಿ ಎಂಬುದಾಗಿ ಹೇಳುವಾಗ ಆ ಊರಿನ ಯೌವನಸ್ಥರು ಓಡಿ ನಮಗೆ ಊರ ಹೊರಗೆ ಬಂದರು. ಬಂದು ಹೇಳ್ತಾರೆ, ಯಾಕೆ ನೀವು ವಾಪಸ್ ಹೋಗ್ತಾ ಇದ್ರಿ? ಪಿಕ್ಚರ್ ತೋರಿಸ್ತೇವೆ ಅಂತ ಹೇಳಿದ್ರಲ್ಲ ಬೆಳಗ್ಗೆ, ತೋರಿಸಿ. ನಾವು ಹೇಳಿದ್ವಿ, ಬೇಡಪ್ಪ, ಈ ಥರ ಆಗಿದೆ, ತೊಂದರೆ ಇಲ್ಲ, ನಾವು ಕರೆಂಟ್ ನಿಮಗೆ ಕೊಡ್ತೇವೆ, ನಿಮಗೆ ಏನು ಬೇಕೋ ವ್ಯವಸ್ಥೆ ನಾವು ಮಾಡ್ತೇವೆ, ಬನ್ನಿ ಚಲನಚಿತ್ರ ತೋರಿಸ್ರಿ ಎಂಬುದಾಗಿ ನಾವು ಮತ್ತೆ ದೇವರ ಮೇಲೆ ಭಾರ ಹಾಕಿ ಚಲನಚಿತ್ರವನ್ನು ತೋರಿಸ್ತಾ ಬಂದೆವು. ಆದರೆ ಚಲನಚಿತ್ರದ ಅರ್ಧ ಭಾಗದಲ್ಲಿ ದೊಡ್ಡ ಮಳೆ ಬಂದು ಆ ಚಲನಚಿತ್ರ ಸ್ಥಗಿತಗೊಂಡಿತು. ನಾವು ನೆನೆಸಿದ್ವಿ, ದೊಡ್ಡ ಕಾರಣ ಆಗ್ತದೆ, ಇಲ್ಲಿ ಕಷ್ಟ ಆಗ್ತದೆ, ಇವ್ರಿಗೂ ಜಗಳ ಆಗ್ತದೆ ಎಂಬುದಾಗಿ ಆಲೋಚಿಸಿ ಪ್ರಾರ್ಥಿಸುವಾಗ ದೇವರು ಈ ರೀತಿಯಲ್ಲಿ ನಮ್ಮನ್ನು ನಿಲ್ಲಿಸಿದನು. ಮತ್ತು ನಾವು ಅವ್ರನ್ನ ಕೇಳಿಕೊಂಡೆವು, ಮುಂದಿನ ದಿವಸ ನಾವು ಮುಂದಿನ ಹಳ್ಳಿನಲ್ಲಿ ಫಿಲ್ಮ್ ತೋರಿಸ್ತೇವೆ ಬನ್ನಿ ಎಂಬುದಾಗಿ ಕೇಳುವಾಗ ಆ ಯೌವನಸ್ಥರೆಲ್ಲರೂ ಕೂಡ ಮುಂದಿನ ವಾರದಲ್ಲಿ ಬಂದು ಚಲನಚಿತ್ರ ನೋಡಿದರು. ಇವತ್ತು ಆ ಊರಿನ ಪರಿಸ್ಥಿತಿ ನೋಡುವಾಗ, ಅವರ ವಿಷಯವಾಗಿ ನಾವು ಕೇಳುವಾಗ ಭಾಳ ಖುಷಿ ಆಗ್ತದೆ. ಏನಂತಂದರೆ ಅವರಲ್ಲಿ ಅನೇಕರು ಯೇಸು ಕ್ರಿಸ್ತನನ್ನು ಕಂಡುಕೊಂಡಿದ್ದಾರೆ. ಅವರು ಪಕ್ಕದ ಊರಿಗೆ ಸಭೆಗೆ ಹೋಗ್ತಾ ಇದ್ದಾರೆ ಎಂಬುದಾಗಿ. ಎಂಥ ಮಹತ್ ಕಾರ್ಯ, ಎಂಥ ದೊಡ್ಡ ಕಾರ್ಯ. ಅನೇಕ ಅಡ್ಡಿ ಬಂದರೂ ಕೂಡ ಭಯಪಡಬೇಕಾಗಿಲ್ಲ, ದೇವರು ನಮ್ಮ ಜೊತೆಗಿದ್ದಾನೆ. ಮಾತ್ರವಲ್ಲ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಕೊನೆಯ 2 ವಚನಗಳಲ್ಲಿ ನಾವು ಹೀಗೆ ಓದ್ತೇವೆ. 3 ವಚನದಲ್ಲಿ, ಮತ್ತಾಯ 28, 18, 19, 20ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18 ಮತ್ತು 20ನೇ ವಚನದಲ್ಲಿ ಹೀಗೆ ಬರೆದಿದೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡ್ರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಆತನು ಹೇಳುತ್ತಾನೆ. ನನ್ನ ಪ್ರೀತಿಯ ದೇವ ಜನರೇ, ದೇವರು ಇವತ್ತು ನಮಗೆ ಮಹಾ ಆಜ್ಞೆಯನ್ನು ಕೊಟ್ಟಿದ್ದಾನೆ.
ಈ ಮಹಾಗ್ನಿನ ಪರಿಪೂರ್ಣಗೊಳಿಸುವುದರಲ್ಲಿ ನನ್ನ ಪಾತ್ರ ಬಹಳ ಶ್ರೇಷ್ಠವಾದಂಥದ್ದು. ಆತನ ಉದ್ದೇಶ ಒಬ್ಬನಾದರೂ ನಾಶವಾಗುವುದಿಲ್ಲ, ಆತನಿಗೆ ಇಷ್ಟವಿಲ್ಲ, ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ. 1 ತಿಮೋಥಿ 2ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಹೀಗೆ ಓದ್ತೇವೆ, ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಬರಬೇಕು, ಇದುವೇ ದೇವರ ಚಿತ್ತ ಎಂಬುದಾಗಿ. ರೋಮಾಪುರದವರೆಗೆ ಪತ್ರಿಕೆ 1:14 ಹೀಗೆ ಓದ್ತೇವೆ. ಅಲ್ಲಿ ಪೌಲನು ಹೀಗೆ ಹೇಳ್ತಾನೆ, ಗ್ರೀಕರಿಗೂ ಜ್ಞಾನಿಗಳಿಗೂ ಮೂಢರಿಗೂ ಇತರರಿಗೂ ತಿಳಿಸಬೇಕಾದ ಒಂದು ಋಣ ನನ್ನ ಮೇಲೆ ಇದೆ ಎಂಬುದಾಗಿ. 1 ಕೊರಿಂಥ 1:9-16 ಹೇಳ್ತದೆ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು, ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ. ಆದ ಕಾರಣ ಇವತ್ತು ನನ್ನ ಪ್ರೀತಿಯ ದೇವಜನರೇ, ಸಭೆ ಸ್ಥಾಪನೆ ಮಾಡುವಂಥದ್ದು ಬಹಳ ಶ್ರೇಷ್ಠವಂತ ಕಾರ್ಯ. ಕರ್ತನು ತಾನೇ ನಮಗೆ ಮಾದರಿಯಾಗಿದ್ದಾನೆ. ಆತನ ಶಿಷ್ಯರು ಇದನ್ನು ಮಾಡಿದ್ದಾರೆ, ಆತನ ಹಿಂಬಾಲಕರು ಮಾಡಿದ್ದಾರೆ. ಇವತ್ತು ನಿನ್ನ ಸಮಯವಿದಾಗಿದೆ. ದೇವರು ಕರೀತಾ ಇದ್ದಾನೆ. ಇವತ್ತು ಆತನ ಕುರಿತಾಗಿ ನೀನು ಏನು ಯೋಚನೆ ಮಾಡಿದ್ದಿ? ಅನೇಕ ಜನರು ಇವತ್ತು ಕೋವಿಡ್-19 ಅನೇಕ ವಿಷಯಗಳಿಂದ, ಅನೇಕ ರೋಗಗಳಿಂದ, ಅನೇಕ ಸಮಸ್ಯೆಗಳಿಂದ ಇವತ್ತು ಎಲ್ಲಿ ನೋಡಿದ್ರೂ ಜಲಾವೃತ ಆಗಿದೆ, ಪ್ರವಾಹಗಳು ಬಂದು ಒದಗಿದೆ, ಜನರು ಕಷ್ಟದಲ್ಲಿದ್ದಾರೆ. ಕ್ರಿಸ್ತನಿಲ್ಲದೆ ಅವರು ನಾಶನಕ್ಕೆ ಗುರಿಯಾಗ್ತಾ ಇದ್ದಾರೆ. ನಾನಾದರೂ ರಕ್ಷಣೆ ಹೊಂದಿದ್ದೇನೆ, ನನಗೆ ನಿತ್ಯ ಜೀವ ಇದೆ, ಪರಲೋಕದಲ್ಲಿ ನನಗೆ ಸ್ಥಳ ಇದೆ ಎಂಬುದಾಗಿ ನಾವು ಸಂತೋಷದಿದ್ದರೆ ಸಾಕ. ಆ ಸಂತೋಷ ಬೇಕು, ಆದರೆ ಇನ್ನೂ ಅನೇಕರನ್ನು ಕ್ರಿಸ್ತನ ಬಳಿಗೆ ನಡೆಸುವಂಥ ಜವಾಬ್ದಾರಿಯನ್ನು ನಾವು ಹೊಂದಿದ್ದೇವೆ ಎಂಬುದನ್ನು ನಾವು ಮರೆಯಕೂಡದು. ಯೇಸು ಸ್ವಾಮಿ ಇವತ್ತು ನಿನ್ನನ್ನು ಕರೀತಾ ಇದ್ದಾನೆ, ನನ್ನನ್ನು ಕರೀತಾ ಇದ್ದಾನೆ. ನಾವು ಒಪ್ಪಿಸಿಕೊಡುವುದಾದರೆ ಕರ್ತನ ಸೇವೆಯಲ್ಲಿ ದೇವರು ನಮ್ಮನ್ನು ಉಪಯೋಗಿಸುವ ಆತನಾಗಿದ್ದಾನೆ. ಈ ಮುಂಬೈ ಪಟ್ಟಣದಲ್ಲಿ ಅನೇಕ ಜನರು ಇವತ್ತು ಕ್ರಿಸ್ತನಿಲ್ಲದೆ ಜನರು ನಾಶನಕ್ಕೆ ಹೋಗ್ತಾ ಇದ್ದಾರೆ. ನಿಮಗೆ ಗೊತ್ತು. ಪ್ರೀತಿಯ ಸಹೋದರ ಸಹೋದರಿ, ನಿನ್ನನ್ನು ಈ ಸಮಯದಲ್ಲಿ ಕರ್ತನಿಗೆ ಸಮರ್ಪಣೆ ಮಾಡ್ತೀಯೋ? ಯಾರು ಆತನಿಗೆ ದೊರೆಯುತ್ತಾರೋ ಮೊದಲು ಕರ್ತನನ್ನು ಸ್ವೀಕರಿಸಬೇಕು. ಸ್ವಂತ ರಕ್ಷಕನು ಪ್ರಭುವನ್ನು ಎಂಬುದಾಗಿ ಆತನ ಅಂಗೀಕಾರ ಮಾಡಿ ಆತನಿಗೋಸ್ಕರ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವುದಾದರೆ, ಈಗೋ ನಾನಿದ್ದೇನೆ. ನಾವು ನೋಡ್ತೇವೆ ಹಳೆ ಒಡಂಬಡಿಕೆಯಲ್ಲಿ ಯೆಶಾಯನ ಗ್ರಂಥ 6ನೇ ಅಧ್ಯಾಯ 8ನೇ ವಚನದಲ್ಲಿ, ಯಾವನು ನನಗೋಸ್ಕರ ಹೋಗುವನು, ಯಾರನ್ನು ನಾನು ಕಳಿಸಲಿ ಎಂಬುದಾಗಿ ಕೇಳುವಾಗ ಯೆಶಾಯ ಹೇಳ್ತಾನೆ, ಈಗೋ ನಾನಿದ್ದೇನೆ, ನನ್ನನ್ನು ಕಳಿಸು ಎಂಬುದಾಗಿ. ಈಗೋ ನಾನಿದ್ದೇನೆ, ನನ್ನನ್ನು ಕಳಿಸು ಎಂಬುದಾಗಿ. ಒಂದು ಹಾಡು ಹೀಗಿದೆ, ಯಾರು ಹೋಗುವರು, ಯಾರ ಕಳುಹಿಸಲಿ, ಯಾರು ಹೋಗುವರು, ಯಾರ ಕಳುಹಿಸಲಿ, ಈಗೋ ಕಳಿಸು ನನ್ನ, ನಾ ಹೋಗುವೆ, ಈಗೋ ಕಳಿಸು ನನ್ನ, ನಾ ಹೋಗುವೆ. ಕೋಟ್ಯಾನುಕೋಟಿ ನನ್ನಯ ಜನರು ನರಕ ಸೇರುತ್ತಿರುವರು, ನರಕದ ಬಾಗಿಲು ಮುಚ್ಚೋಗುವಂತೆ ಸುವಾರ್ತೆಯ ಸಾರುವರ್ಯಾರು, ಯಾರು ಹೋಗುವರು, ಯಾರ ಕಳುಹಿಸಲಿ, ಪ್ರಭು ಕಳಿಸು ನನ್ನ, ನಾ ಹೋಗುವೆ, ಪ್ರಭು ಕಳಿಸು ನನ್ನ, ನಾ ಸಾರುವೆ. ಪ್ರೀತಿಯ ಸಹೋದರ ಸಹೋದರಿಯೇ, ಈ ಹೊತ್ತು ದೇವರ ಕಡೆಗೆ ನೀನು ಕಿವಿಗೊಡುವುದಾದರೆ, ದೇವರ ಕರೆಗೆ ನೀನು ಹೋಗುವುದಾದರೆ, ದೇವರು ನಿನ್ನನ್ನು ಉಪಯೋಗಿಸ್ತಾನೆ. ಅನೇಕ ತಲಾಂತುಗಳನ್ನು ನಿನಗೆ ಕೊಟ್ಟಿದ್ದಾನೆ. ಹಾಡುವಂಥವರ, ಬಾರಿಸುವಂಥವರ, ವಾಕ್ಯ ಹೇಳುವಂಥವರ, ಪ್ರಾರ್ಥಿಸುವಂಥವರ. ಇವತ್ತು ನಾವೇನು ಮಾಡ್ತಾ ಇದ್ದೇವೆ? ನಾವು ಸಮಾಧಾನವಾಗಿ, ನಾವು ಚೆನ್ನಾಗಿದ್ದೇವೆ, ಭದ್ರವಾಗಿದ್ದೇವೆ ಎಂಬುದಾಗಿ ಹೇಳಿದರೆ ಸಾಕ? ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಕರ್ತನಿಗೋಸ್ಕರ ನಾವು ಬೆಳಗಿ ಬಾಳಬೇಕು. ಕರ್ತನ ನಾಮವನ್ನು ನಾವು ಪ್ರಚುರಪಡಿಸುವರಾಗಬೇಕು. ಇದಕ್ಕಾಗಿ ದೇವರು ನಮ್ಮನ್ನು ಇನ್ನೂ ಉಸಿರಾಡುವವರ ಪಟ್ಟಿಯಲ್ಲಿ ಎಣಿಸಿದ್ದಾನೆ, ಇನ್ನೂ ಜೀವಿತರ ಪಟ್ಟಿಯಲ್ಲಿ ನನ್ನನ್ನು ಎಣಿಸಿದ್ದಾನೆ. ಒಂದೇ ಉದ್ದೇಶ, ನಾವು ಆತನ ಮಹಿಮೆಗೋಸ್ಕರ ಬಾಳಬೇಕೆಂಬುದಾಗಿ. ಆತನನ್ನು ಹೇಗೆ ನಾವು ಮಹಿಮೆ ಪಡಿಸೋಣ? ಆತನನ್ನು ಇತರರಿಗೆ, ಆತನ ಪ್ರೀತಿಯನ್ನು ಇತರರಿಗೆ ಹಂಚೋಣ. ಕರ್ತನ ಬಳಿಗೆ ಜನರನ್ನು ನಡೆಸೋಣ. ನಿತ್ಯ ಜೀವದ ನಿರೀಕ್ಷೆಗೆ ನಾವು ಕರ್ತನ ಸಹಾಯದಿಂದ ಮಾಡುವುದಾದರೆ, ನಡೆಸುವುದಾದರೆ ನಾವು ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತೇವೆ. ಮಾತ್ರವಲ್ಲ, ಇವತ್ತು ಮುಂಬೈ ಪಟ್ಟಣದಲ್ಲಿರ್ತಕ್ಕಂಥ ಭಾಷಲ್ ಮಿಷನ್ ಸಭೆಗಳು ಸ್ವಲ್ಪವಾಗಿದ್ದರೂ ಕೂಡ ಎಲ್ಲರೂ ಸೇವೆ ಮಾಡುವುದಾದರೆ, ಕರ್ತನ ಕುರಿತಾಗಿ ಇತರಿಗೆ ತಿಳಿಸಿ ಆತ್ಮಗಳನ್ನು ಗೆಲ್ಲುವುದಾದರೆ ಸಭೆಗಳನ್ನು ನಾವು ಹೊಸದಾಗಿ ಪ್ರಾರಂಭಿಸಬಹುದು. ಸಭೆಯ ಒಂದು ಉದ್ದೇಶ ಹೇಳ್ತಾ ಹೋದರೆ ದೊಡ್ಡದಿದೆ. ಮುಂದಿನ ದಿವಸಗಳಲ್ಲಿ ಸಾಧ್ಯವಾದರೆ
ಆ ದಿನಕ್ಕೆ ದೇವರು ನಿಮ್ಮನ್ನು ನಡೆಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಸಭಾ ಸ್ಥಾಪನೆ ಭಾಳ ಶ್ರೇಷ್ಠವಾದಂಥದ್ದು. ಕೇವಲ ನಾವು ಒಂದು ಸಭೆಯಾಗಿದ್ದೇವೆ ಎಂದು ಮಾತ್ರ ಅಲ್ಲ, ಸಾರ್ವತ್ರಿಕವಾದಂಥ ಸಭೆ ಇವತ್ತು ಕಟ್ಟಲ್ಪಡಬೇಕು. ಸ್ಥಳೀಯ ಸಭೆಗಳು ಅವು ಬೆಳೆಯುತ್ತಾ ಬಂದರೆ ಸಾರ್ವತ್ರಿಕವಾದಂಥ ಸಭೆ ಕೂಡ ಬೆಳೀತದೆ. ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ, ಒಂದೇ ಕುರು ಹಿಂಡು ಒಬ್ಬನೇ ಕುರುಬಾನಾಗುವಂಥ ಆ ದಿನವೂ ಬರುತ್ತಾ ಇದೆ ಎಂಬುದಾಗಿ. ಪ್ರಿಯರೇ, ಆ ದಿನವು ಈಗಲೇ ಬಂದು ನಿಂತಿದೆ, ಬಾಗಿಲ ಬಳಿಯಲ್ಲಿದೆ. ನನ್ನ ನಿನ್ನ ವಿಚಾರವೇನು? ಸಮರ್ಪಣೆ ಮಾಡಿಕೊಳ್ಳೋಣ, ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸಭೆಗೆ ಅಸ್ಥಿವಾರವಾದಂಥ ಕ್ರಿಸ್ತೇಸುವಿನಲ್ಲಿ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ವಾಕ್ಯ ಕೇಳಿಸಿಕೊಂಡಂಥ ಎಲ್ಲ ನಿನ್ನ ಭಕ್ತರೊಂದಿಗೆ ಮಾತನಾಡಿದಿ, ಅದಕ್ಕಾಗಿ ನಾವು ವಂದಿಸ್ತೇವೆ. ಕರ್ತನೇ, ಕರ್ತನ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಬೇಕು ಎನ್ನುವಂಥ ಹಂಬಲತೆಯನ್ನು ಅವ್ರನ್ನ ಹುಟ್ಟಿಸಿ ನಡೆಸು. ಅನೇಕರು ಸಮರ್ಪಣೆ ಮಾಡೋದ್ರ ಮೂಲಕ ನಿನ್ನ ನಾಮವನ್ನು ಮಹಿಮೆಪಡಿಸುತ್ತಾ ಸಭೆ ಇನ್ನೂ ಹೆಚ್ಚಾಗಿ ಬೆಳೆಯಲು, ಹೊಸ ಹೊಸ ಸಭೆಗಳನ್ನು ಸ್ಥಾಪನೆ ಮಾಡಲು ಈ UBM ಸಭೆಗಳನ್ನು ನೀನು ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಹಾಗೆಯೇ UBMನ ಆಫೀಸ್ ಬ್ರೇಯರ್ಸ್ಗಾಗಿ ಸ್ತೋತ್ರ, ಅವರಿಗೆ ಕೊಟ್ಟಂಥ ಆಸಕ್ತಿಗಾಗಿ ಸ್ತೋತ್ರ. ಈ ನಿಟ್ಟಿನಲ್ಲಿ ಅವರು ವಿಶೇಷವಂತ ಕಾರ್ಯಗಳನ್ನು ಮಾಡಲು ನಿನ್ನ ಆತ್ಮನ ಬಲ, ಶಕ್ತಿ, ತ್ರಾಣಗಳನ್ನು ಅವರಿಗೆ ಅನುಗ್ರಹಿಸಿಕೊಂಡು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಸಭಾಪಾಲಕರನ್ನ, ಅವನ ಕುಟುಂಬ ಮಕ್ಕಳನ್ನು ಕೂಡ ಅವರ ಸೇವೆಗಳನ್ನು ನೀನು ಆಶೀರ್ವದಿಸಿ ನಡೆಸು. ವಿಶೇಷವಾಗಿ ಈ ಮುಂಬೈ ನಗರದಲ್ಲಿ ಕರ್ತನೆ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಈ ಒಂದು ಕೊರೋನಾ ವೈರಸ್ಗೆ ತುತ್ತಾದಂಥ ಎಲ್ಲ ಜನರಿಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನ ಕೃಪೆಯಿಂದ ಕರ್ತನೆ ಕನಿಕರಿಸು, ನೀನು ಅವ್ರನ್ನ ಮುಟ್ಟು ಗುಣಪಡಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಮತ್ತು ಮಳೆಯಿಂದ ಕರ್ತನೆ ಪ್ರವಾಹಕ್ಕೆ ಈಡಾದಂಥ ಜನರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಸುರಕ್ಷತೆ ಕೊಡು, ಸಮಾಧಾನ ಕೊಡು. ಎಲ್ಲ ಜನರು ನಿನ್ನ ಪ್ರೀತಿಯನ್ನು ಕಂಡುಕೊಳ್ಳುವಂತೆ ಕರ್ತನೆ ಸಭೆಯಲ್ಲಿ ಐಕ್ಯತೆಯಿಂದ ನಿನ್ನ ಸ್ತುತಿಸಿಕೊಂಡು ಹಾಡುವಂತೆ, ಆರಾಧಿಸುವಂತೆ, ಘನಪಡಿಸುವಂತೆ ಸಹಾಯ ಮಾಡು. ಕೊಟ್ಟಂತೆ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ಜೀವವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಸಭಾ ಪ್ರಕಟಣೆಗಳು, ಚರ್ಚ್ ಅನೌನ್ಸ್ಮೆಂಟ್ಸ್. ಈ ದಿನದ ಮುಂಜಾನೆ ವೇಳೆಯಲ್ಲಿ ನಮಗೆ ಉತ್ತೇಜನಾತ್ಮಕ ಹಾಗೂ ಸ್ಫೂರ್ತಿದಾಯಕ ಸಂದೇಶವನ್ನಿತ್ತ ಪಾಸ್ಟರ್ ಡ್ಯಾನಿಯಲ್ ಡಿ ಚಿಂದ್ವಾಲ್ ಇವರನ್ನು ವಂದಿಸಲು ನಾವು ಬಯಸ್ತೇವೆ. ಅವರು ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಸಂದೇಶ ನೀಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳು. ದೇವರು ತನ್ನ ದ್ರಾಕ್ಷಿಯ ತೋಟದಲ್ಲಿ ಇನ್ನಷ್ಟು ಬಲವಾಗಿ ಅವರನ್ನು ಉಪಯೋಗಿಸಲಿ ಎಂದು ನಮ್ಮ ಪ್ರಾರ್ಥನೆ ಆಗಿರುತ್ತದೆ. ಆಗಸ್ಟ್ ತಿಂಗಳು ನಿಯೋಗದ ತಿಂಗಳು, ಮಂತ್ ಆಫ್ ಮಿಷನ್ಸ್ ಎಂದು ಪರಿಗಣಿಸಲ್ಪಡುತ್ತದೆ. ಆದ್ದರಿಂದ ಆಗಸ್ಟ್ ತಿಂಗಳು ಪೂರ್ತಿಯಾಗಿ UBM ಚರ್ಚ್ ಕೌನ್ಸಿಲ್ ಔಟ್ರೀಚ್ ಡಿಪಾರ್ಟ್ಮೆಂಟ್ ವಿವಿಧ ವೆಬಿನಾರ್ಗಳನ್ನು ಆಯೋಜಿಸಿರುತ್ತದೆ. ಸಭೆಯ ಸದಸ್ಯರನ್ನು ಕ್ರೈಸ್ತ ನಿಯೋಗದಲ್ಲಿ ತಮ್ಮ ಪಾತ್ರ ಹಾಗೂ ಜವಾಬ್ದಾರಿಗಳ ಅರಿವು ಮೂಡಿಸಲು, ದೇವರ ಸೇವಾ ನಿಯೋಗದಲ್ಲಿ ಪಾಲು ತೆಗೆದುಕೊಳ್ಳುವಲ್ಲಿ ಸಜ್ಜುಗೊಳಿಸಲು ಹಾಗೂ ಪ್ರೋತ್ಸಾಹಿಸಲು ಈ ವೆಬಿನಾರ್ಗಳನ್ನು ಏರ್ಪಡಿಸಲಿದ್ದು, ಈ ಕೆಳಗೆ ಆ ವೆಬಿನಾರ್ಗಳ ವಿವರಗಳನ್ನು ಕೊಡಲಾಗಿದೆ. ಇಂದು ಭಾನುವಾರ ಆಗಸ್ಟ್ 16ರಂದು ಸಂಜೆ 5 ಗಂಟೆಯಿಂದ ಸಭೆ ಕಟ್ಟುವ ನಿಯೋಗದ ಮೇಲೆ ಕೇಂದ್ರೀಕರಿಸಿದ ಲೇಯಿಂಗ್ ಎ ಫೌಂಡೇಶನ್, ಅಸ್ಥಿವಾರವನ್ನು ಹಾಕುವುದು ಎಂಬ ಪ್ರಸ್ತಾಪದ ಮೇಲೆ ವೆಬಿನಾರನ್ನು ಆಯೋಜಿಸಲಾಗಿದೆ. ಇದರಲ್ಲಿಯೂ ಅತಿಥಿ ಸಂದೇಶಕರಾಗಿ ಪಾಸ್ಟರ್ ದಿನೇಶ್ ಚಾವ್ಲಾ ಅವರು ಮಾತನಾಡಲಿರುವರು. ದಿನೇಶ್ ಚಾವ್ಲಾ will be the guest speaker this evening webinar. ಇದೇ ಆಗಸ್ಟ್ ತಿಂಗಳ 30ನೇ ತಾರೀಕು ಭಾನುವಾರದಂದು ಸಂಜೆ 5 ಗಂಟೆಯ ನಂತರ ಮತ್ತೊಂದು ವೆಬಿನಾರನ್ನು ಆಯೋಜಿಸಲಾಗಿದ್ದು, ಅದರಲ್ಲಿ ಡಾಕ್ಟರ್ ಮಿಸಸ್ ಲೋರೇನ್ ಫ್ರಾನ್ಸಿಸ್ ಎಂಬವರು ಅತಿಥಿ ಸಂದೇಶಕರಾಗಿ ಪ್ರೀಸ್ಟ್ಹುಡ್ ಆಫ್ ಆಲ್ ಬಿಲೀವರ್ಸ್, ಎಲ್ಲ ವಿಶ್ವಾಸಿಗಳ ಯಾಜಕತ್ವ ಎಂಬ ವಿಷಯದ ಮೇಲೆ ಸಂದೇಶ ನೀಡಲಿರುವರು. ಈ ಮೇಲೆ ಉಲ್ಲೇಖಿಸಲಾದ ಕಾರ್ಯಕ್ರಮಗಳ ವಿವರಗಳನ್ನು ವಿವಿಧ ಮಾಧ್ಯಮಗಳ ಮೂಲಕ ಹಂಚಿಕೊಳ್ಳಲಾಗುವುದು.
ಈ ಎಲ್ಲ ವೆಬಿನಾರ್ಗಳಲ್ಲಿಯೂ ಭಾಗವಹಿಸಿ ಸಭೆಯ ಸದಸ್ಯರು ಆತ್ಮೀಕವಾಗಿ ಲಾಭ ಹೊಂದಿಕೊಂಡು ಸಜ್ಜುಗೊಂಡು ದೇವರ ರಾಜ್ಯದ ಸೇವೆಯಲ್ಲಿ ಆಶೀರ್ವಾದ ನಿಧಿಗಳಾಗಬೇಕಾಗಿ ನಾವು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇವೆ. ಈಗಾಗಲೇ UBM ಚರ್ಚ್ ಕೌನ್ಸಿಲ್ ಔಟ್ರೀಚ್ ಡಿಪಾರ್ಟ್ಮೆಂಟ್ ಸಭೆಯ ಅಂಗವಾಗಿ ಸೇವೆಗೈಯಲು ಬಯಸುವ ಸದಸ್ಯರನ್ನು ಕ್ರಮವಾಗಿ ಗುರುತಿಸಲು ಆನ್ಲೈನ್ ಫಾರ್ಮನ್ನು ಬಿಡುಗಡೆಗೊಳಿಸಿರುತ್ತದೆ. ನಮಗೆ ವಿವಿಧ ಅಗತ್ಯತೆಗಳಿರುವುದರಿಂದ ನಾವು ವಿಷಯಗಳನ್ನು ಸಂಗ್ರಹಿಸಿ ಯಾರಿಗೆ ಯಾವ ವಿಭಾಗದಲ್ಲಿ ಆಸಕ್ತಿ ಕುಶಲತೆ ಹೊಂದಿರುತ್ತಾರೋ ಅವರಿಗೆ ಆಯಾ ಜವಾಬ್ದಾರಿಯನ್ನು ವಹಿಸಿಕೊಡಲು ನಾವು ಯೋಜನೆ ಅಥವಾ ಪ್ಲ್ಯಾನ್ ಮಾಡಿಕೊಂಡಿರುತ್ತೇವೆ. ನಮ್ಮ ಸಂಪನ್ಮೂಲಗಳ ಸವಾಲುಗಳನ್ನು ಎದುರಿಸುವ ಹಾಗೂ ಸಭೆಯಾಗಿ ಹೊರಗೆ ತಲುಪುವ ಪ್ರಯತ್ನದಲ್ಲಿ ಸಭೆಯ ಸದಸ್ಯರು ನಮ್ಮೊಂದಿಗೆ ಪ್ರಾರ್ಥನಾ ಪೂರ್ವಕವಾಗಿ ಸಹಕರಿಸಬೇಕಾಗಿ ವಿನಂತಿ. ನಾವು ಕೊನೆಯ ಸಂಗೀತವನ್ನು ಹಾಡುವಾಗ ಕಾಣಿಕೆಯನ್ನು ಕೂಡಿಸಲಿರುತ್ತೇವೆ. ನೀವು ನಿಮ್ಮ ಕಾಣಿಕೆಗಳನ್ನು ತೆಗೆದಿರಿಸಿ ಅದನ್ನು ಸ್ಕ್ರೀನ್ನಲ್ಲಿ ನಿಮ್ಮ ಮೊಬೈಲ್ ಇಲ್ಲವೇ TV ಪರದೆಯ ಮೇಲೆ ಕಾಣುವ ಬ್ಯಾಂಕಿನ ಅಕೌಂಟ್ ನಂಬರ್ಗೆ ಟ್ರಾನ್ಸ್ಫರ್ ಅಥವಾ ವರ್ಗಾವಣೆ ಮಾಡಬೇಕಾಗಿ ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇವೆ. ಈವರೆಗೂ ನಿಮ್ಮ ಔದಾರ್ಯಪೂರ್ವಕವಾದ ಕಾಣಿಕೆಗಳಿಂದ ನಮ್ಮೊಂದಿಗೆ ಸಹಕರಿಸಿರುವ ನಿಮ್ಮೆಲ್ಲರಿಗೂ ನಾವು ಪ್ರೀತಿಯ ವಂದನೆಗಳನ್ನು ತಿಳಿಸುವವರಾಗಿದ್ದೇವೆ. ಇದು ನಮ್ಮ ಸಭೆಯ ಸೇವೆಯಲ್ಲಿ ತುಂಬ ಸಹಾಯಕವಾಗಿದೆ ಎಂದು ತಿಳಿಸಲು ಸಂತೋಷಪಡುತ್ತೇವೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವೀಗ ಕಾಣಿಕೆ ಸಂಗೀತವನ್ನು ಹಾಡೋಣ. ತುಳು ಸಂಗೀತ 107 ಅದರಲ್ಲಿ ಇರುವ 3 ಚರಣಗಳನ್ನು ಹಾಡೋಣ. ತುಳು ಹಿಮ್ ನಂಬರ್ 107, ಆಲ್ ದ 3 ಸ್ಟಾನ್ಸಸ್. ಸತ್ಯ ಜ್ಞಾನಹೀನರಾಯಿ ದಿಂಜ ಅನ್ಯ ಜನಳು ತೆನ್ಕಾಯಿ ಬಡಕಾಯಿ ಕೇಳುವೆರು ವಾಕ್ಯನು ಮಾತೆಲ್ಲ ಕ್ರಿಸ್ತೇಸುಗು ನಮಸ್ಕಾರ ಮಳ್ಪೊಡು. ನಾವೀಗ ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸಿ
ಪ್ರಾರ್ಥನೆ ಮಾಡೋಣ. ತಂದೆಯ ದೇವರೇ, ನಿನ್ನ ಮಗನನ್ನೇ ನಮಗಾಗಿ ದಾನವಾಗಿ ಅರ್ಪಿಸಿದ್ದಿ. ನಮ್ಮ ಕರ್ತನಾದ ಯೇಸುವೆ, ನಿನ್ನ ಪರಿಶುದ್ಧ ಪ್ರೀತಿಯ ಸಲುವಾಗಿ ನಿನ್ನ ದೇಹ ರಕ್ತವನ್ನು ಕ್ರೂಜೆಯ ಕಂಬದ ಮೇಲೆ ನಮಗಾಗಿ ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸುವೆ, ನೀನೇ ಸಭೆಯ ಅಸ್ಥಿವಾರವಾಗಿದ್ದಿ, ಮುಖ್ಯವಾದ ಮೂಲೆಗಲ್ಲಾಗಿದ್ದಿ. ನಿನ್ನ ಮೇಲೆ ಕಟ್ಟಲ್ಪಟ್ಟ ಸಭೆ ಅದು ಬಂಡೆಯ ಮೇಲೆ ಕಟ್ಟಿದ ಮನೆಯಂತಿರುವುದು. ಇವತ್ತು ನಿನ್ನ ಸಭೆ ಜಗತ್ತಿನಾದ್ಯಂತ ಪಸರಿಸಿದೆ. ಸ್ವಾಮಿ, ನಿನ್ನ ಜನರು ನಿನ್ನನ್ನು ಕೊಂಡಾಡುತ್ತಾ ಬಾಳ್ವೆ ಮಾಡುವಂಥ ಭಾಗ್ಯವನ್ನು ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ ಒಡೆಯ. ವಿಶೇಷವಾಗಿ ಸಮಯದಲ್ಲಿ ನಿನ್ನ ಸಭೆ ಅರ್ಪಿಸಿರುವ ಕಾಣಿಕೆಯನ್ನು ಪಾವನ ಮಾಡು, ಅದನ್ನು ಆಶೀರ್ವದಿಸು, ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸು ಎಂಬುದಾಗಿ ನಾವು ಪ್ರಾಸುರಾಗಿದ್ದೇವೆ. ನಿನ್ನ ಜನರು ಕಾಣಿಕೆಯೊಂದಿಗೆ ತಮ್ಮನ್ನೇ ನಿನಗೆ ಸಮರ್ಪಿಸಿಕೊಳ್ಳಲು ನಿನ್ನಾತ್ಮನ ಜ್ಞಾನ ವಿವೇಕವನ್ನು ಅನುಗ್ರಹಿಸು ಎಂಬುದಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ನಿನಗೆ ಸ್ತೋತ್ರ ತಂದೆ, ಆಮೆನ್. ನಾವೀಗ ಪರಾರ್ಥ ಪ್ರಾರ್ಥನೆಯನ್ನು ಮಾಡೋಣ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭು ಆಜ್ಞಾಪಿಸಿರುವುದರಿಂದ ನಾವು ಹಾಗೆ ಪ್ರಾರ್ಥಿಸೋಣ. ಕಳೆದ ವಾರದಲ್ಲಿ ಹಾಗೂ ಈ ಮುಂದಿನ ವಾರದಲ್ಲಿ ತಮ್ಮ ಜನ್ಮದಿನ, ವಿವಾಹ ದಿನ, ಇನ್ನಿತರ ಶುಭ ದಿನಗಳನ್ನು ಆಚರಿಸಲಿರುವ ನಮ್ಮ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸೋಣ. ತಂದೆಯ ದೇವರೇ, ನೀನು ನಮ್ಮ ಜನ್ಮದಾತನಾಗಿದ್ದಿ. ನಮ್ಮ ಜೀವನಕ್ಕೆ ಅರ್ಥವನ್ನು ಕೊಟ್ಟ ದೇವರು ನೀನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೊಸದಾಗಿ ಹುಟ್ಟುವಂಥ ಭಾಗ್ಯವನ್ನು ಕೂಡ ಅನುಗ್ರಹಿಸಿದ ಆತನು. ನಿನಗೆ ಸ್ತೋತ್ರವಾಗಲಿ. ಈಗಲೂ ಕರ್ತನೆ, ನಮ್ಮ ಸಭೆಯ ಸದಸ್ಯರು ತಮ್ಮ ಜನ್ಮದಿನವನ್ನು ಅಥವಾ ವಿವಾಹ ವಾರ್ಷಿಕೋತ್ಸವವನ್ನು, ಇತರ ಶುಭ ದಿನಗಳನ್ನು ಕಳೆದ ವಾರದಲ್ಲಿ ಮತ್ತು ಮುಂದಿನ ವಾರದಲ್ಲಿ ಕಾಣಲಿರುವಂಥ ಎಲ್ಲ ನಮ್ಮ ಸಹೋದರ ಸಹೋದರಿಯರನ್ನು ಹೇರಳವಾಗಿ ಆಶೀರ್ವದಿಸಬೇಕಾಗಿ ನಾವು ಪ್ರಾಸುರಾಗಿದ್ದೇವೆ. ಕಳೆದ ವರ್ಷದಲ್ಲಿ ನೀನು ಅವರನ್ನು ಕಾಪಾಡಿ ಹೊಸ ವರ್ಷಕ್ಕೆ ತರುತ್ತಿದ್ದಿ. ಮುಂದಿನ ದಿನಗಳಲ್ಲಿಯೂ ಕೂಡ ನಿನ್ನಾತ್ಮನ ಪ್ರಸನ್ನತೆ ಅವರೊಂದಿಗಿದ್ದುಕೊಂಡು ಹೊಸ ವರ್ಷವು ಅವರಿಗೆ ಹೊಸದಾಗಿ ಆಶೀರ್ವಾದಪ್ರದವಾಗಲಿ. ನಿನ್ನ ಅನ್ಯೋನ್ಯತೆಯಲ್ಲಿ, ನಿನ್ನ ಭಯಭಕ್ತಿಯಲ್ಲಿ, ನಿನ್ನ ನಂಬಿಕೆಯಲ್ಲಿ, ನಿನ್ನ ಪ್ರೀತಿಯಲ್ಲಿ ಅಭಿವೃದ್ಧಿಗೊಳ್ಳುವಂತೆಯೂ, ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ, ಆರ್ಥಿಕ ಆಶೀರ್ವಾದ ಸಹಾಯಗಳನ್ನು ಹೊಂದಿಕೊಳ್ಳುವಂತೆಯೂ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಸಭೆ, ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. Let us pray for UBM churches and its various departments and ministries and future vision and mission. ಕರ್ತನಾದ ಯೇಸುವೆ, ನಮ್ಮ ಎಲ್ಲ UBM ಸಭೆಗಳಿಗಾಗಿ ನಿನಗೆ ಸ್ತೋತ್ರ. ಮುಂಬೈ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಹರಡಿಕೊಂಡಿರುವಂಥ ನಮ್ಮ ಸಭೆಯ ಎಲ್ಲ ಸದಸ್ಯರಿಗಾಗಿಯೂ ನಮ್ಮ ಸಭೆಗಳಿಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಈ ಸಮಯದಲ್ಲಿ ಸಭೆ ನಡೆಸುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಿನ್ನ ಮುಂದಿಡುತ್ತೇವೆ. ಔಟ್ರೀಚ್ ಡಿಪಾರ್ಟ್ಮೆಂಟ್, ಯೂತ್ ಫೆಲೋಶಿಪ್, ವಿಮೆನ್ ಫೆಲೋಶಿಪ್, ಸಂಡೇ ಸ್ಕೂಲ್, ಮೆನ್ಸ್ ಫೆಲೋಶಿಪ್, ಹೀಗೆ ನಾನಾ ವಿಧವಾಗಿ ನಡೆಸಲ್ಪಡುತ್ತಿರುವಂಥ ಸೇವೆಯನ್ನು ನೀನು ಆಶೀರ್ವದಿಸಿ ನಿನ್ನನ್ನು ಮಹಿಮೆಪಡಿಸಿಕೊಳ್ಳಬೇಕಾಗಿ ಬೇಡುತ್ತೇವೆ. ಮಾತ್ರವಲ್ಲ, ಸಭೆ ಕರ್ತನೆ, ನಿನ್ನ ಪ್ರೀತಿಯನ್ನು ಈ ಲೋಕದಲ್ಲಿ ಹಂಚಿಕೊಳ್ಳುವಂಥ ಸಭೆಯಾಗಿ ಮುಂದೆ ಸಾಗುವಂತೆ ನಿನ್ನ ಆತ್ಮನ ಮಾರ್ಗದರ್ಶನವನ್ನು ದಯಪಾಲಿಸು. ಸಭೆಯ ಭವಿಷ್ಯ ದರ್ಶನ ಹಾಗೂ ನಿಯೋಗ
ಅದು ಉತ್ತಮವಾದ ರೀತಿಯಲ್ಲಿ ನಡೆಸಲ್ಪಡುವಂತೆ ನಿನ್ನ ಆತ್ಮನ ಸಹಾಯವನ್ನು ನಾವು ಬಯಸುವರಾಗಿದ್ದೇವೆ. ಯೇಸು ಕ್ರಿಸ್ತನೇ, ನಿನ್ನ ಸೇವೆಗಾಗಿ ನಿನ್ನ ಜನರನ್ನು ಕರೆಯುವ ದೇವರು. ಆದ್ದರಿಂದ ನಿನ್ನ ಸಭೆಯನ್ನು ಆಶೀರ್ವದಿಸು. ಸಭೆ, ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಲೆಟ್ಸ್ ಪ್ರೇ ಫಾರ್ ದ ಡೆಡಿಕೇಶನ್ ಆಫ್ ದ ಪೀಪಲ್ ಟು ಬಿಲ್ಡ್ ದ ಚರ್ಚ್. ಸಭೆ ಕಟ್ಟುವಲ್ಲಿ ಜನರ ಪ್ರತಿಷ್ಠೆಗಾಗಿ ಪ್ರಾರ್ಥಿಸೋಣ. ಕರ್ತನಾದ ಯೇಸುವೆ, ನಿನ್ನ ಹೆಸರಿನಲ್ಲಿ ನಾವು ಈ ಲೋಕದಲ್ಲಿ ಸಭೆಯಾಗಿದ್ದೇವೆ. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರದ ಮೇಲೆ ಕಟ್ಟಲ್ಪಡುವ ಸಭೆ ಸದಾ ಜೀವಿಸುವ ಸಭೆಯಾಗಿದೆ. ಆದ್ದರಿಂದ ನಮ್ಮ ರಕ್ಷಕನೇ, ನಿನ್ನ ಹೆಸರಿನಲ್ಲಿ ನಿನ್ನ ಜನರು ಸಭೆಯನ್ನು ಕಟ್ಟುವಲ್ಲಿ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸು. ಇದಕ್ಕಾಗಿ ಮಾಡಲ್ಪಡುವ ಎಲ್ಲ ಪ್ರಯತ್ನಗಳು ನಿನ್ನ ಹೆಸರಿನಲ್ಲಿ ಸಾಧಕವಾಗಲಿ ಮತ್ತು ಆ ಮೂಲಕವಾಗಿ ಸಭೆಯು ಕರ್ತನೆ ಬೆಳೆಯುತ್ತಾ ಜೀವಿಸೋದಕ್ಕೆ, ಸಭೆಯು ಕಟ್ಟಲ್ಪಟ್ಟು ವೃದ್ಧಿಯಾಗುವುದಕ್ಕೆ ಜನರು, ಮುಖ್ಯವಾಗಿ ನಮ್ಮ ಸಭೆಯ ಕ್ರೈಸ್ತರು ಒಟ್ಟಾಗಿ ಪ್ರತಿಷ್ಠಾಪೂರ್ವಕವಾಗಿ ಕಾರ್ಯ ನಡೆಸುವಂತೆ ದೇವರಾತ್ಮನೇ ನಿನ್ನ ಸಹಾಯದ ಹಸ್ತವನ್ನು ಚಾಚು ಒಡೆಯ ಎಂಬುದಾಗಿ ನಾವು ಪ್ರಾಸುರಾಗಿದ್ದೇವೆ. ಸಭೆ, ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಲೆಟ್ಸ್ ಪ್ರೇ ಫಾರ್ ದ ಟ್ರೂ ಫೆಲೋಶಿಪ್ ಆಫ್ ದ ಚರ್ಚ್. ಸಭೆಯ ನಿಜ ಅನ್ಯೋನ್ಯತೆಗಾಗಿ ಪ್ರಾರ್ಥಿಸೋಣ. ಕರ್ತನೇ, ನಿನ್ನ ವಾಕ್ಯ ಹೇಳುವ ಹಾಗೆ ಒಂದೇ ನಂಬಿಕೆ, ಒಬ್ಬನೇ ಕರ್ತನು, ಒಂದೇ ಸಭೆ. ಈ ಒಂದು ನಿತ್ಯ ಸತ್ಯವನ್ನು ನಿನ್ನ ಸಭೆ ಅರಿತುಕೊಂಡು ಪವಿತ್ರಾತ್ಮನ ಅನ್ಯೋನ್ಯತೆಯನ್ನು ಹೊಂದಿಕೊಂಡು ಸ್ವಾಮಿ ಪರಸ್ಪರರೊಳಗೆ ಯೋಗ್ಯ ಸಂಬಂಧದಲ್ಲಿ ಬೆಳೆಯುವಂತೆ, ಪರಸ್ಪರ ಅನ್ಯೋನ್ಯತೆಯನ್ನು ಪ್ರಕಟಿಸುವಂತೆ, ತಮ್ಮ ಮಾತಿನಲ್ಲಿಯೂ ಕಾರ್ಯದಲ್ಲಿಯೂ ಜೀವನದಲ್ಲಿಯೂ ಪರಸ್ಪರೊಳಗೆ ಅನ್ಯೋನ್ಯತೆಯನ್ನು ಹಂಚಿಕೊಳ್ಳುವಂತೆ ದೇವರಾತ್ಮನೇ ಸಹಾಯ ಮಾಡು. ಈ ಪ್ರೀತಿ ಅನ್ಯೋನ್ಯತೆಯು ಸ್ವಾಮಿ ನಿನ್ನ ಸಭೆ ಜನರು ನಿನ್ನ ಶಿಷ್ಯರು ಎಂಬುದನ್ನು ಪ್ರಕಟಿಸುವಲ್ಲಿ ಸಹಾಯಕವಾಗಲಿ. ಆ ಮೂಲಕವಾಗಿ ನಿನ್ನ ಸಾಕ್ಷಿಯು ಸ್ವಾಮಿ ಅನ್ಯ ಜನರ ಮಧ್ಯದಲ್ಲಿ ವೃದ್ಧಿಯಾಗಲಿ. ಆ ಮೂಲಕವಾಗಿ ಯೇಸುವೆ, ನಿನ್ನ ಪ್ರೀತಿ, ನಿನ್ನ ಅನ್ಯೋನ್ಯತೆಗೆ ಜನರು ಸೇರಿಕೊಳ್ಳುವುದಕ್ಕೆ ಕರ್ತನೆ ಪ್ರೇರೇಪಣೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಸಭೆ, ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಲೆಟ್ಸ್ ಪ್ರೇ ಫಾರ್ ದ ಸೋವರ್, ಫಾರ್ ದ ಸಕ್ಸಸ್ ಇನ್ ದ ಮಿಷನ್ ಫೀಲ್ಡ್, ಫಾರ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆಗಾಗಿ ನಿಯೋಗ ಸ್ಥಳದಲ್ಲಿ ಬಿತ್ತುವವನ ಯಶಸ್ವಿಗಾಗಿ ಪ್ರಾರ್ಥಿಸೋಣ. ಕರ್ತನೆ, ನಿನ್ನ ವಾಕ್ಯದಲ್ಲಿ ಪೌಲನು ಹೇಳುವ ಪ್ರಕಾರ ಬೀಜ ಬಿತ್ತುವವನೊಬ್ಬನು, ನೀರು ಒಯ್ಯುವವನೊಬ್ಬನು, ಬೆಳೆಸುವವನು ದೇವರೇ. ಹೌದು ಕರ್ತನೆ, ಸ್ವಾಮಿ, ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿಯೂ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಿನ್ನ ಪ್ರೀತಿಯ ಬೀಜವನ್ನು ಅಥವಾ ನಿನ್ನ ವಾಕ್ಯದ ಬೀಜವನ್ನು ಬಿತ್ತುವಲ್ಲಿ ನೀನು ಕಾರ್ಯ ಸಾಧಿಸುವ ದೇವರಾಗಿದ್ದಿ. ಅದನ್ನು UBM ಚರ್ಚ್ ಮುಂಬೈ ತಮ್ಮ ಔಟ್ರೀಚ್ ಡಿಪಾರ್ಟ್ಮೆಂಟ್ ಮೂಲಕವಾಗಿಯೂ ಕೈಗೊಳ್ಳುವ ಸಂದರ್ಭಗಳನ್ನು ನಾವು ನಿನ್ನ ಮುಂದೆ ಇಡುವವರಾಗಿದ್ದೇವೆ. ನಾವು ಮಾಡುವಂಥ ಪ್ರಯತ್ನಗಳು, ಆಲೋಚನೆಗಳು, ಯೋಜನೆಗಳು ಎಲ್ಲವೂ ಕೂಡ ನಿನ್ನ ಕೈಯಲ್ಲಿರಲಿ. ನಾವು ಮಾಡತಕ್ಕಂಥ ಕಾರ್ಯ ಅದು ನಿನ್ನದು. ನೀನದನ್ನು ಕರ್ತನೆ ನಮಗೆ ಅನುಗ್ರಹಿಸಿಕೊಟ್ಟದ್ದು. ಅದನ್ನು ನಂಬಿಗಸ್ತರಾಗಿ ಮಾಡುವುದಕ್ಕೆ ನಿನ್ನ ಜನರಿಗೆ ಸಹಾಯ ಮಾಡು. ಸಭೆ ಜನರು ಸ್ವಾಮಿ ಯಾರು ಈ ಒಂದು ಉತ್ತಮವಾದಂಥ ಘನ ಕಾರ್ಯದಲ್ಲಿ ಮುಂದೆ ಬರುತ್ತಾರೋ ಆ ಎಲ್ಲ ಪ್ರಾಣಗಳಿಗಾಗಿ ನಿನಗೆ ಸ್ತೋತ್ರ. ವಿಶೇಷವಾಗಿ
ಕರ್ತನೆ, ಯಾವ ಸ್ಥಳದಲ್ಲಿ ನಾವು ಕಾರ್ಯ ಮಾಡಿ ಮುಂದೆ ಹೋಗಬೇಕೆಂಬುದಾಗಿ ನಾವು ಬಯಸ್ತೇವೋ ಆ ಸ್ಥಳಗಳಲ್ಲಿ ಸ್ವಾಮಿ ನೀನು ಕಾರ್ಯವನ್ನು ಸಾಧಿಸುವ ದೇವರೆನ್ನುವಂಥ ದೃಢ ವಿಶ್ವಾಸದೊಡನೆ ಕರ್ತನೆ ಬೀಜವನ್ನು ಬಿತ್ತುತ್ತಾ ನೀರನ್ನು ಹೊಯ್ಯುವವರಾಗಿ ನಿನ್ನ ಜನರು ಕಂಡು ಬರುವಂತೆ ಸಹಾಯ ಮಾಡು. ಮಾತ್ರವಲ್ಲ, ನಿನ್ನ ಮಹಿಮೆಗಾಗಿ ಕಾರ್ಯವು ನಮ್ಮ ಆಲೋಚನೆಯಲ್ಲಿ ಮಾತ್ರ ಇರದೆ ಅದು ಕಾರ್ಯಗತವಾಗುವಂತೆಯೂ ಅದು ಯಶಸ್ವಿಗೊಳ್ಳುವಂತೆಯೂ ದೇವರಾತ್ಮನೇ ಸಹಕರಿಸು, ಸಹಾಯ ಮಾಡು. ಸಭೆ ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. ಆಮೆನ್. ನಾವು ಈ ಎಲ್ಲ ಪ್ರಾರ್ಥನೆಗಳನ್ನು ನಮ್ಮ ಕರ್ತನು ಕಲಿಸಿದ ಪ್ರಾರ್ಥನೆಯಲ್ಲಿ ಕ್ರೋಢೀಕರಿಸೋಣ. ನಮ್ಮ ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತೂ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೆನ್. ನಾವು ವಿಶ್ವಾಸದಿಂದ ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷ ಬಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.